ಏಷೋಗ್ನಿತ್ತಪತ್ಯೇಷ ಸೂರ್ಯಃ ಏಷ ಪರ್ಜನ್ಯೋ ಮಘವಾನ್ ಏಷಃ ವಾಯುರೇಷ ಪೃಥಿವೀರೈಃ ದೇವಸದು ಸತ್ಯಾಮೃತಂಚ ಯತ್ ನಮ ಪ್ರಾಣಾಯ ವಾಚಸ್ಪತಯೇ ಸ್ವಾಹ ನಮೋ ವಾಚೇ ಪ್ರಾಣಪತ್ನ್ಯೈ ಸ್ವಾಹ. ಪ್ರಾಣಚಿಂತಕರಿಗೆ ವಂದನೆಗಳೊಂದಿಗೆ ಪ್ರಾಣಸೂಕ್ತದ 4ನೆಯ ಪ್ರವಚನ. ಅದಾಗಲೇ 6 ಜನ ಬಂದವರು ಪಿಪ್ಪಲಾದನಲ್ಲಿ ವರುಷ ಕಳೆದು ಪ್ರಶ್ನೆ ಕೇಳುವ ಯೋಗ್ಯತೆಯನ್ನು ಪಡೆದು ಪ್ರಶ್ನೆ ಕೇಳಿದ್ದಾರೆ ಅನ್ನುವಲ್ಲಿಗೆ 3 ದಿನ ಮುಗಿದಿದೆ. 2ನೆಯವರ ಪ್ರಶ್ನೆ ಕೇಳುಗರಲ್ಲಿ 2ನೆಯವನ ಪ್ರಶ್ನೆ. ನಿನ್ನೆ ಹೇಳಿದ್ದೇನೆ ನಾನು, ಕತ್ಯೇವ ದೇವಾ ಪ್ರಜಾ ವಿಧಾರಯಂತೆ ಕತರ ಏತತ್ ಪ್ರಕಾಶಯಂತೆ ಕಪ್ಪುನರೇಶಾಂ ವರಿಷ್ಠ ಇತಿ. ಸಂಸ್ಕೃತದಲ್ಲಿ ಹೇಳುವಾಗ ಸೊಗಸು ಕಾಣುತ್ತದೆ, ಅದರ ಅರ್ಥವನ್ನು ನಿನ್ನೆ ಹೇಳಿದ್ದೆ ನಾನು. ಯಾರೆಲ್ಲ ದೇವತೆಗಳು ಪ್ರಜೆಗಳನ್ನು ವಿಶೇಷವಾಗಿ ಧಾರಣೆ ಮಾಡಿದ್ದಾರೆ ಅಂತ. ಅದು ವಿಧಾರಣೆ ಅಂದಾಗ ಸ್ವಲ್ಪ ಕಷ್ಟ ಇರ್ತದೆ ಸಂಸ್ಕೃತವನ್ನು ಕನ್ನಡದಲ್ಲಿ ಹೇಳಲಿಕ್ಕೆ. ಅದು ವಿ ಎನ್ನುವ ಉಪಸರ್ಗಕ್ಕೆ ಕೆಲವು ಅರ್ಥಗಳು ವಿಶಾಲವಾಗಿರುತ್ತವೆ. ಮತ್ತು ಧಾರಣೆ ಅಂದರೆ ಹೊತ್ತುಕೊಳ್ಳುವುದು ಎನ್ನುವ ಅರ್ಥ ಅಷ್ಟೇ ಅಲ್ಲ, ಧಾರಣ ಪೋಷಣ ಎರಡೂ ಅರ್ಥ ಬರ್ತದೆ. ಒಂದೊಮ್ಮೆ ಮೇಜಿ ಅನ್ನುವುದೊಂದು ಚೆಂಡನ್ನು ಹೊತ್ತುಕೊಳ್ಳಬಹುದು, ನಾವು ಹೇಳಬಹುದು ಆ ಶಬ್ದವನ್ನು. ಮಂಚ ಧಾರಣೆ ಮಾಡಿದೆ ಅಂತ ಕಂದುಕವನ್ನು, ಆದರೆ ಅದು ಸ್ವಾರಸ್ಯ ಆಗುವುದಿಲ್ಲ. ಯಾಕೆಂದರೆ ಆ ಯೋಗ್ಯತೆ ಮಂಚಕ್ಕೆ ಹಿಡಿಸುವುದಿಲ್ಲ ಜಡವಾದ್ದರಿಂದ. ಹಾಗಾಗಿ ಇದು ಬಹಳ ಕಷ್ಟವಾದ ಶಬ್ದ ಅಂತ ಹೇಳಿದೆ. ಅದನ್ನೇ ಪ್ರಶ್ನೆ ಕೇಳಿದ್ದವ, ಯಾರೆಲ್ಲ ಈ ಪ್ರಜೆಗಳನ್ನು ಹೊತ್ಕೊಳ್ತಾರೆ, ಪೋಷಿಸ್ತಾರೆ, ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾರೆ ಅನ್ನುವ ನೆಲೆಯಲ್ಲಿ ಪ್ರಶ್ನೆ ಮಾಡಿದ್ದಾನೆ. ಅದರಲ್ಲಿಯೂ ದೇವಾಹ ಅಂತ ಇಟ್ಟುಕೊಂಡದ್ರಿಂದ ದೇವತೆಗಳ ಬಗ್ಗೆಯೇ ಅಡ್ರೆಸ್ ಮಾಡ್ತಾನೆ, ನೋಟಿಸ್ ಮಾಡ್ತಾನೆ. ಅದರಿಂದ ಜನರಲ್ಲಿ ಮನುಷ್ಯರಲ್ಲಿ ಪರಸ್ಪರವಾಗಿ ಅಂಧಭಂಗ ನ್ಯಾಯ ಅಂತ ಒಂದುಂಟು ನಮ್ಮಲ್ಲಿ. ತೀರ್ಥಯಾತ್ರೆಗೆ ಅಥವಾ ಉಡುಪಿಗೆ ಒಬ್ಬ ಕುರುಡ ಬಂದಿದ್ದಾನಂತೆ. ಅದು ಹೇಗೆ ಬಂದ? ಕೆಲವು ದಾಸರಲ್ಲಿ ಕೇಳಬೇಕು ಕೆಲವೊಮ್ಮೆ, ಕುರುಡು ನಾಯಿತ ಸಂತೆಗೆ ಬಂದಂತೆ ಅಂತ ಶುರು ಮಾಡ್ತಾರೆ ಅವರು. ಅದು ಹೇಗೆ ಬಂತು ಅಂತ. ಹಾಗೆ ಕುರುಡ ಉಡುಪಿಗೆ ಬಂದ, ಅದು ಹೇಗೆ ಬಂದ? ಕುಂಟ ಉಡುಪಿಗೆ ಬಂದ, ಅದು ಹೇಗೆ ಬಂದ? ಕುಂಟ ಅಂದರೆ ಕಾಲಿಲ್ಲದವ, ಕಾಲಿಲ್ಲದವ ಬಂದದ್ದು ಹೇಗೆ, ಕಣ್ಣಿಲ್ಲದವ ಬಂದದ್ದು ಹೇಗೆ ಅಂತ. ಕೊನೆಗೆ ಅವರಿಬ್ಬರು ಮಾತಾಡಿಕೊಂಡು ಒತ್ತಾಡಿಕೊಂಡು ಕುರುಡರ ಮೇಲೆ ಕುಂಟ ಕೂತಿದ್ದಾನೆ ಹೆಗಲಲ್ಲಿ. ನಡೆದುಕೊಂಡು ಬಂದದ್ದು ಕುರುಡ, ಹಾಗಾಗಿ ಕುಂಟನಿಗೆ ಬರುವುದೇನು ತಪ್ಪಾಗಲಿಲ್ಲ, ಸುಲಭ ಆಯಿತು. ಕುಂಟ ಡೈರೆಕ್ಟ್ ಮಾಡ್ತಾ ಇದ್ದೆ, ಹೀಗೆ ಹೋಗು ಹಾಗೆ ಹೋಗು ಅಂತ. ಅವನಿಗೆ ಕಣ್ಣಿದೆ, ಕುಂಟ ನೋಡಿದ್ದಾನೆ, ಕುರುಡ ನಡೆದಿದ್ದಾನೆ. ಹೀಗಾಗಿ ಇಲ್ಲದ ಕೆಲಸ ಒಬ್ಬ ಮಾಡಿದ್ದಾನೆ, ಮಗದೊಬ್ಬ ಮತ್ತೊಂದು ಕೆಲಸ ಮಾಡಿ ಇಬ್ಬರು ಪರಸ್ಪರರಾಗಿ ಬಂದಿದ್ದಾರೆ. ಈಗ ವಿಷಯ ಅಂತ ಕೇಳಿದರೆ ಅವರಿಬ್ಬರು ಒಟ್ಟಾದದ್ದು ಹೇಗೆ ಅಂತ ಪ್ರಶ್ನೆ ಉಂಟು. ಈಗ ಕುರುಡನಿಗೆ ಕುಂಟ ಕಾಣುವುದಿಲ್ಲ, ಕುಂಟ ಕುರುಡನ ಹತ್ರ ಹೋಗ್ಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಇದರಲ್ಲಿ ಏನೋ ಒಂದು ಬೇರೆ ಚಮತ್ಕಾರ ನಡೀತದೆ. ಅದರಂತೆ ನಮ್ಮ ದೇಹವನ್ನು ನಾವೇ ಮ್ಯೂಚುವಲ್ ಆಗಿ ಹೊತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಆಗುವುದಿಲ್ಲ. ಎಲ್ಲಿಯೋ ಒಂದು ಕಡೆಯಲ್ಲಿ ಯಾರೋ ಒಬ್ಬ ಬೇಕಾಗ್ತದೆ ಕೆಲಸ ಮಾಡುವವ. ಇದರ ಬಗ್ಗೆ ಒಂದು ಜಡಕರ್ತೃತ್ವವಾದವೇ ಒಂದು ದೊಡ್ಡದಾಗಿದೆ ವಿಶ್ಲೇಷಣೆ ಮಾಡಿಕೊಂಡು ಹೋದರೆ. ಹಾಲು ಮೊಸರಾಗ್ತದಲ್ಲ ಅಂತ ಹೇಳ್ತಾರೆ ಅವರು. ತನ್ನಷ್ಟಕ್ಕೆ ಹಾಲು ಮೊಸರಾಗುವುದಿಲ್ವಾ? ಆದ್ದರಿಂದ ವಿಕಾರವಾದ ಎನ್ನುವುದು ಲೋಕದಲ್ಲಿ ಕಾಣ್ತದೆ. ಇವತ್ತಿಟ್ಟ ಹಾಲು ನಾಳೆ ಮೊಸರಾಗಿದೆ ಅಂತ. ಅಲ್ಲ, ಮೊಸರಾಗಲಿಕ್ಕೆ ಹೆಪ್ಪಾಕುವುದು ಬೇಡವಾ? ಹೆಪ್ಪಾಕಿದ್ಯಾರು? ಹಾಲೇ ಹೆಪ್ಪಾಕೊಳ್ತದ? ಆಗುವುದಿಲ್ಲ. ಆದ್ದರಿಂದ ಜಡ ತನ್ನಷ್ಟಕ್ಕೆ ಕೆಲಸ ಮಾಡುವುದಿಲ್ಲ, ಚೆಂಡು ತನ್ನಷ್ಟಕ್ಕೆ ಉರುಳುವುದಿಲ್ಲ. ಮೊದಲು ನೀವು ಅದನ್ನು ದೂಡದಿದ್ದರೆ ಅದು ಹೋಗುವುದೆಲ್ಲಿಗೆ? ಅದರಿಂದ ಪಯೋಂಬುವಚ್ಚೆ
ತತ್ರಾಪಿ ಅಂತ. ಹಾಲು ಮೊಸರಾಗುವಲ್ಲಿಯೂ ಒಬ್ಬನ ಕೆಲಸ ಇರ್ತದೆ ಅಂತ ಮುಂದೋಗ್ತಾ ಭಾಳ ಚಂದವಾಗಿ ಇದರ ಬೆನ್ನ ಹಿಂದೆ ಒಬ್ಬನ ಕೈವಾಡ ಇರ್ತದೆ, ಒಬ್ಬ ತಿಳಿದವನ ಕೆಲಸ ಅಲ್ಲಿ ಕಾಣುತ್ತದೆ ಅಂತ. ಹಾಗಾಗಿ ಅದು ಬೇಕವರಿಗೆ. ಇಲ್ಲಿ ಕೆಲಸ ಮಾಡಿದವರು ಯಾರು? ದೇವತೆಗಳು, ನಮಗಿಂತ ಅತೀಂದ್ರಿಯವಾದ ಶಕ್ತಿ ಸಂಪನ್ನರು ಯಾರೆಲ್ಲ ಇದ್ದಾರೆ ಅಂತ ಪ್ರಶ್ನೆ ಕೇಳುತ್ತಾನೆ. ಒಂದು ಪ್ರಶ್ನೆ ಉಳಿಯಿತು. ಅದರೊಟ್ಟಿಗೆ ಇನ್ನೊಂದು ಪ್ರಶ್ನೆ ಸೇರಿಸಿಬಿಟ್ಟಿದ್ದಾನೆ, ಕತರ ಏತತ್ ಪ್ರಕಾಶಯಂತೆ ಅಂತ. ಇಲ್ಲಿ ನಮಗೆ ಕಾಣುವಂತೆ, ಕೇಳುವಂತೆ, ನಮಗೆ ಬೆಳೆಯುವಂತೆ, ನಾವು ಹೊರಗೆ ಬರುವಂತೆ ಇದೆಲ್ಲ ನಡೆಸುವವರು ಯಾರು? ಹೊತ್ತುಕೊಂಡದ್ದಷ್ಟೇ ಅಲ್ಲ, ಇದನ್ನು ಕೆಲಸ ಮಾಡಿಸುವವನು ಬೇಕು. ನಮ್ಮನ್ನು ಬೆಳಕಿಗೆ ತರುವವನು ಬೇಕು. ನಮ್ಮನ್ನು ಬೆಳಗಿಸುವವನು, ಔನ್ನತ್ಯಗೊಳಿಸುವವನು. ಇವೆಲ್ಲ ಯಾರು ಅಂತ ತುಂಬ ಜನರ ಬಗ್ಗೆ ಕೇಳ್ತಾನೆ. ಯಾರವರು ಅಂತ ಹಿಂದಿನದ್ದೇ ಶಬ್ದ ಹೇಳ್ಕೊಳ್ಬೇಕು. ಕತರ ಏತದ್ ದೇವಾಹ ಪ್ರಕಾಶಯಂತೆ ಎನ್ನುವುದನ್ನು, ದೇವಶಬ್ದವನ್ನು ಮತ್ತೆ ಸೇರಿಸಿಕೊಳ್ಳಬೇಕು. ಹಿಂದೆ ಕೇಳಿದ್ದನ್ನೇ ವಿಧಾರಣವನ್ನು ಕೇಳಿದ ಹಾಗೆ ಪ್ರಕಾಶನ, ಇಲ್ಲಿಯೂ ಹಾಗೆ ಪ್ರ ಎನ್ನುವ ಉಪಸರ್ಗ ಬರಲಿಕ್ಕೆ ಹೋಗಿ ಸ್ವಲ್ಪ ಜಾಗ್ರತೆಯಾಗಿ ಮಾತಾಡಿಸದೆ. ಕಾಶನ ಸಾಕು, ಕಾಶಿರ ದೀಪ್ತವು ಅಂತ ಧಾತ್ವಾರ್ಥ, ಬೆಳಗಿಸುವುದು ಅಂತ. ಪ್ರ ಯಾಕೆ? ಖಾಲಿ ಕಾಶ ಆಗ್ತದೆ. ಅದರ ಆಕಾಶ ಬೇರೆ, ಪ್ರಕಾಶ ಬೇರೆ, ವಿಕಾಶ ಬೇರೆ ಎಲ್ಲ ಇರ್ತದೆ. ಹಾಗಾಗಿ ಉಪಸರ್ಗದಿಂದ ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ ಅಲ್ಲಿ, ಅದನ್ನು ಕೇಳಿದ. ಇಷ್ಟು ಕೇಳಿಕೊಂಡು ಕೊನೆಗೊಂದು ಕೇಳ್ತಾನೆ, ಕಪ್ಪುನ ರೇಷಾಂ ವರಿಷ್ಠ ಅಂತ. ಇದರಲ್ಲಿ ಯಾರು ದೊಡ್ಡವ ಅಂತ. ಇದು ದೊಡ್ಡ ವಿಷಯವೇ. ಇಷ್ಟೆಲ್ಲ ಹೊತ್ತುಕೊಂಡವರಲ್ಲಿ, ನೋಡಿಕೊಳ್ಳುವವರಲ್ಲಿ, ಬೆಳಕಿಗೆ ತರುವವರಲ್ಲಿಯೂ ಅತ್ಯಂತ ನಿಪುಣನು, ಲೀಡರ್, ದೊಡ್ಡವನು ಯಾರು? ಆದ್ದರಿಂದ ದೊಡ್ಡವನು ಇರಬೇಕೆನ್ನುವುದು ಸತ್ಯ, ಯಾರು ಎನ್ನುವುದು ರಹಸ್ಯ. ಅದರ ಉದ್ಘಾಟನೆ ಉತ್ತರದ ಕತೆ. ಅದೇ ನಮ್ಮದು ನಿಜವಾಗಿ ಚಿಂತನೆಯ ಕೇಂದ್ರ ಬಿಂದು ವಿಷಯ. ಅದು ಅಲ್ಲಿಗೆ ಬರಬೇಕು ನಾನು. ಹೀಗೆ ಮೂರು ಒಟ್ಟು ಪ್ರಶ್ನೆ ಒಂದು ಅಂತ ಅರ್ಥ. ಇಲ್ಲಿ ಏನೇ ಇರಲಿ ನಮಗೆ ಮೂರು ಪ್ರಶ್ನೆ ಸಾಕು, ಅದರ ಆಚೆಗೆ ಬರುವುದಿಲ್ಲ ದಿನವೂ ಸಹ. ಆಗ ಅವನು ಉತ್ತರ ಕೊಡ್ತಾನೆ ಮತ್ತೆ ಅದಕ್ಕೆ. ಆಕಾಶೋಹವ ಏಷ ದೇವಃ ಅಂತಾನೆ. ವಾಯುರಗ್ನಿರಾಪ ಪೃಥಿವೀ ವಾಂಗ್ಮನಶ್ಚಕ್ಷುಶ್ರೋತ್ರಂಚ. ಒಂದೇ ಉಸಿರಿನಲ್ಲಿ ಇಷ್ಟುದ್ದ ಹೇಳಿಬಿಟ್ಟಿದ್ದಾನೆ ಉತ್ತರ. ಅದು ಪ್ರಶ್ನೆ ಕೇಳುವವರು ಭಾರಿ ಪಿಚ್ಚಿನಲ್ಲಿದ್ದರೆ ಉತ್ತರವೂ ಅಷ್ಟೇ ಜೋರಿ ಇರ್ತದೆ. ನಾವು ಅದನ್ನು ಬಿಡಿಸಿ ಮೆಲ್ಲ ಸಣ್ಣದು ತುಂಡು ಮಾಡಿ ಹೇಳೋದು. ಯಾಕೆ ನಮಗೆ ಭಾಷೆಯೂ ಬರೋದಿಲ್ಲ, ಧಾರಣೆಯೂ ಸರಿ ಇರುವುದಿಲ್ಲ. ಒಟ್ಟಾರೆ ಕೇಳಿಕೊಂಡು ಹೋದರೆ ಮತ್ತೆಂಥದ್ದು ಅದು ಮಂತ್ರ ಹೇಳ್ತಾ ಇದ್ದಾರೆ ಕಾಣ್ತದೆ, ದೋಡಿ ಬಿಡ್ತೇವೆ ನಾವು. ಆಕಾಶೋಹವ ಯೇಷ ದೇವಃ ಅಂದ. ಆಕಾಶ ಉಂಟಲ್ಲ ಅದುವೇ ಅಂದ, ಧಾರಣೆ ಮಾಡುವಂಥದ್ದು. ಈಗ ಹಕ್ಕಿ ಹಾರ್ತದಲ್ವ, ಸತ್ಯ. ಅದನ್ನು ಹೊತ್ತುಕೊಂಡವರು ಯಾರು? ಸ್ವಲ್ಪ ಕಷ್ಟ ಆಗ್ತದೆ ಹೇಳುವಾಗ. ಯಾಕೆ? ಹಕ್ಕಿ ಹಾರುವಾಗ ನಾವಂತೂ ಹೊತ್ಕೊಂಡದ್ದಿಲ್ಲ. ಹಕ್ಕಿ ತಾನೇ ತನ್ನನ್ನು ಹೊತ್ತುಕೊಂಡು ಹಾರ್ತದೆ ಅಂತ ಹೇಳುವ ಅಂದರೆ ಅದು ಏನು ಚೇಷ್ಟೆ ಮಾಡ್ತಾ ಉಂಟಲ್ಲ, ಹಾಗಾಗಿ ಗಾಳಿಯನ್ನು ಒತ್ತುತ್ತಾ ಇದೆ ರೆಕ್ಕೆಯಲ್ಲಿ ಅಂತ. ಸಾರಿ, ರೆಕ್ಕೆಯನ್ನು ಯಾರೆಲ್ಲ ಆಡಿಸುವುದು ಈಗ? ಅದುವೇ. ಅದಕ್ಕೆ ಆರಾಮವಾಗಿ ರೆಕ್ಕೆಯಲ್ಲಿ ಆಡಿಸಲಿ ಆಗ್ತದೆ, ಗಾಳಿ ಇಲ್ಲದೆ ಆಗ್ತದಾ? ಭೌತವಾಗಿ ಚಿಂತನೆ ಮಾಡ್ತಾ ಹೋದರೆ ಗಾಳಿಯ ಪ್ರೆಷರ್ ಇದ್ದರೆ ಅದಕ್ಕೆ ಬಡಿಲಿಕ್ಕೂ ಆಗುವುದಿಲ್ಲ, ಬೀಳ್ತದೆ. ಅಂದರೆ ಗಾಳಿಯೂ ಅದಕ್ಕೆ ಕೋಪರೇಟ್ ಮಾಡಬೇಕು, ಅಷ್ಟೇ ವ್ಯವಸ್ಥಿತವಾದ ಗಾಳಿ ಬರಬೇಕು. ತದ್ವಿರುದ್ಧ ದಿಕ್ಕಿಗೆ ಬಂದರೆ ಹೋಗಲಿಕ್ಕೆ ಆಗುವುದಿಲ್ಲ. ನಮ್ಮ ಹಾಗೆ ನೀರಿನಲ್ಲಿ ನಾವು ಬಿದ್ದರೆ ಹೇಗೆ ಎಳೆಯಲ್ಪಡ್ತೇವೆ, ಹಾಗೆ ಗಾಳಿ ಸಹ ಒತ್ತಡದಲ್ಲಿದ್ದರೆ ಹಕ್ಕಿಗೆ ಹಾರಲಿಕ್ಕೆ ಆಗುವುದಿಲ್ಲ. ಬಿರುಗಾಳಿಗಳೆಲ್ಲ ಎದ್ದಾಗ, ಸುಳಿಗಾಳಿಯಲ್ಲಿ ಎದ್ದಾಗ ಹಕ್ಕಿಗಳೆಲ್ಲ ಕೆಳಗೆ ಬೀಳುತ್ತವೆ. ಆದ್ದರಿಂದ ಅದಕ್ಕೆ ಆಕಾಶ ಬೇಕು, ಹಾರಲಿಕ್ಕೆ ಅವಕಾಶ ಇರಬೇಕು. ಆಕಾಶದಲ್ಲಿ ಗಾಳಿಯ ಸಂಚಾರ ಅದಕ್ಕೆ ಅನುಕೂಲಕರ ಆಗಿರಬೇಕು. ಅದರಲ್ಲಿನ ಪ್ರಯತ್ನ ಉಂಟು, ಬೇರೆ ಉಂಟು. ಇಷ್ಟೆಲ್ಲ ಮಾಡಿ ಅದರ ತಂತ್ರಗಾರಿಕೆ ಇದೆ ಅದರಲ್ಲಿ. ಇಷ್ಟೆಲ್ಲ ಮಾಡಿಕೊಂಡಾಗ ಹಾರುವುದನ್ನು ಹೇಳಲಿಕ್ಕೆ ಬರ್ತದೆ. ಆದ್ದರಿಂದ ಆಕಾಶೋಹವ ಏಷ ದೇವಃ ಅಂತ ಹೇಳಿಬಿಟ್ಟ. ಬರೇ ಸ್ಪೇಸ್ ಕೆಲಸ ಮಾಡುವುದಿಲ್ಲ, ಇಲ್ಲಿ ದೇವಶಕ್ತಿ ಉಂಟು ಅಂತ ಗಮನಿಸಿದ, ಗುರುತಿಸಿದ. ಅವನು ಪ್ರಶ್ನೆ ಕೇಳಿದ್ದಾನೆ, ಅದರಿಂದ ಉತ್ತರದಲ್ಲಿ ಬರಬೇಕೆನ್ನುವುದು ಸತ್ಯ. ಆದ್ದರಿಂದ ಬರೇ ಜಡವಾದ ಆಕಾಶವನ್ನು, ಸ್ಪೇಸನ್ನು ಹೇಳಿದ್ದಲ್ಲ ಇಲ್ಲಿ, ಸ್ಕೈಯನ್ನು ಹೇಳಿದ್ದಲ್ಲ ಇಲ್ಲಿ. ಅದರ ದೇವತತ್ವವನ್ನು, ಶಕ್ತಿ ವಿಶೇಷವನ್ನು ಹೇಳುತ್ತಾರೆ. ಒಂದು ಏನು ಸಿದ್ಧಾಂತ ಅಂತ ಕೇಳಿದರೆ, ಯಾವುದೇ ವಸ್ತುಗಳು ಜಡ ಎನ್ನುವುದು, ಕೇವಲ ಎನ್ನುವುದು ಲೋಕದಲ್ಲಿ ಇಲ್ಲ. ಗಮನಿಸಬೇಕಾದ ಸಂಗತಿ. ಆದ್ದರಿಂದ ನೀರು ಅಂದ ತಕ್ಷಣ ನಾವು
ಖಾಲಿ ನೀರು ಹೇಳುವುದಿಲ್ಲ, ಅದನ್ನು ನಾವು ತೀರ್ಥ ದೇವತೆ ಅಂತ ಹೇಳ್ತೇವೆ. ಅತ್ಯಂತ ಮುಖ್ಯವಾಗಿ ಅದನ್ನು ಗಂಗೆ ಅಂತ ಗಮನಿಸ್ತೇವೆ. ಹಿಂದೆಲ್ಲ ಊಟಕ್ಕೆ ಕೂತಾಗ ತಣ್ಣೀರು ಹಿಡ್ಕೊಂಡು ಬರೋದುಂಟು, ಬಡಿಸ್ಲಿಕ್ಕೆ ಬೇಕಾದವರಿಗೆ ಕೊಡಲಿಕ್ಕೆ. ಆಗ ಗಂಗಾಜಲ ಗಂಗಾಜಲ ಅಂತ ಹೇಳೋದು ನೆನಪು ಉಂಟು. ಈಗ ಯಾರು ಹೇಳುವುದಿಲ್ಲ, ಈಗೆಲ್ಲ ಅವರವರೇ ಬಾಟ್ಲಿ ತರ್ತಾರೆ. ಹಾಗಾಗಿ ನೀರೊಂದು ಬೆಳೆಸುವುದು ಅಂತೊಂದು ಬರುವುದಿಲ್ಲ, ಬಹಳ ಕಡಿಮೆ ಆಗ್ತದೆ. ಹಿಂದೆಲ್ಲ ಗಂಗೋದಕ ಗಂಗಾಜಲ ಅಂತಲೇ ಶಬ್ದ ಹೇಳೋದು, ಖಾಲಿ ತಣ್ಣೀರು ಹೇಳೋ ಶಬ್ದವೇ ಇಲ್ಲ. ನಾನು ಎಳವೆಯಲ್ಲಿ ಬಹಳ ಸಣ್ಣಗಿರುವಾಗ ಕೇಳಿದ ಶಬ್ದಗಳದು. ಅಂದರೆ ಯಾವುದೇ ನೀರನ್ನು ಅಂದ ತಕ್ಷಣ ಅದರಲ್ಲಿ ಭಗವಂತನ ಪಾದೋದಕವನ್ನು, ತೀರ್ಥವನ್ನು, ಗಂಗೆಯನ್ನೇ ನೆನೆಯುವುದು. ನಾನು ಹೇಳುವುದುಂಟು ತಮಾಷೆಗಾಗಿ, ಆದರೂ ನೀವು ಮೀರಿ ಎಲ್ಲಿ ಬೇಕಾದರೂ ಮೀಂದುಕೊಳ್ಳಿ, ಆದರೆ ದೇವತೆಯನ್ನು ಕರೀರಿ ನೀರಿನಲ್ಲಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ. ಎಲ್ಲಿಗೆ? ಹಂಡೇಸ್ಮಿನ್ ಸನ್ನಿಧೋಭವ ಕನೆಗೆ. ನಾವು ಇವತ್ತು ಹಂಡೆಯ ಸಂಸ್ಕೃತಿ ಇಲ್ಲ ನಮ್ಮ ಮನೆಯಲ್ಲಿ. ಇಲ್ಲಿ ಗೀಸರ ಎಲ್ಲ ಬರಲಿಕ್ಕೆ ಹೋಗಿ ಅದೆಲ್ಲ ಕಳೆದೋಗಿದೆ. ಹಾಗಾಗಿ ಯಾವುದೇ ನೀರಿನಲ್ಲಿ ನೀವು ದೇವತಾ ಶಕ್ತಿಯನ್ನು ಗಮನಿಸಿದರೆ ಅದು ಸನ್ನಿಧಾನವನ್ನು ಪಡೀತದೆ. ನೀರಿನ ಕಣ ಆಗಲಿ, ಭೂದೇವಿ ಹೇಳುವಾಗಲೇ ಭೂ ಶಬ್ದ ಹೇಳೋದಿಲ್ಲ ನಾವು. ಭೂವನ್ನು ಹೇಳುವಾಗಲೇ ದೇವಿ ಶಬ್ದವನ್ನು ಹೇಳಿ ಆಗಿರ್ತದೆ. ಪಾದಸ್ಪರ್ಶಂ ಕ್ಷಮಸ್ವಮೇ. ಬೆಳಿಗ್ಗೆ ಮಲಗಿರ್ತೇವೆ ನಾವು, ಹೇಳಬೇಕಾದ್ರೆ ಕಾಲು ಕೆಳಗಿಡಬೇಕು. ಯಾಕೆ? ಮಂಚದಲ್ಲಿ ಇರ್ತೇವಲ್ಲ, ಮಂಚದಲ್ಲಿ ಇರಬೇಕೇ ಸರಿ. ಯಾವ ಕಾಲು ಇಡುವುದು ಅಂತ ಯಾರಿಗೂ ಇವತ್ತಿನವರೆಗೆ ಗೊತ್ತಿಲ್ಲ. ನಾನದು ಹೇಳುವುದಿಲ್ಲ ಅಂತಲೇ ಇಟ್ಟುಕೊಂಡಿದ್ದೇನೆ, ಯಾವತ್ತೂ ಹೇಳುವುದೂ ಇಲ್ಲ. ಗುರುತಿಸಿಕೊಳ್ಳಿ, ಹುಡುಕಿಕೊಳ್ಳಿ, ಯಾರ ಹತ್ರ ಆದರೂ ಕೇಳಿಕೊಳ್ಳಿ ಅಂತ ಬಿಡೋದು. ಹೇಳುವಾಗ ಮೊದಲು ಯಾವ ಕಾಲ ನೆಲಕ್ಕೆ ತಾಗಿಸುವುದು ಅನ್ನುವುದರಲ್ಲೇ ದೊಡ್ಡ ವಿಷಯ. ಅದೊಂದು ವಿಷಯವೇ ಅಲ್ಲ ಕೆಲವರಿಗೆಲ್ಲ. ಯಾಕೆ? ಕೆಲವರು ಕೆಲವದೇ ಬಿದ್ದಿರ್ತಾರೆ ಹೇಳುವಾಗ, ಅದು ಸರಿಯೇ, ಅದು ಗಮ್ಮತೆ. ಮಂಚದಲ್ಲಿ ಇರ್ತಾರೆ ಅಂತ ಖಾತ್ರಿ ಇಲ್ಲ ಹೇಳುವಾಗ ಕೆಲವರು. ಅದು ಆಗಲಿ. ಅಂತೂ ಅವಳ ಹತ್ರ ಕೇಳಲಿಕ್ಕುಂಟು, ಪೃಥ್ವಿ ದೇವಿ ಹತ್ರ ಮಾತಾಡಲಿಕ್ಕುಂಟು. ಪರ್ವತ ಸ್ತನಮಂಡಲೇ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಹೇಳಿಕೊಂಡು ಭಾಳ ಅದ್ಧೂರಿಯಾಗಿ. ಅಲ್ಲಿ ಮಾತ್ರ ಅಲ್ಲ, ನಾವು ಜಪತಪಾನುಷ್ಠಾನಕ್ಕೆ ಪೂಜೆ ಪುನಸ್ಕಾರಕ್ಕೆ ಕೂತರು ಮತ್ತು ಆಸನ ಶುದ್ಧಿಗಾಗಿ ಆಗುವಾಗ ಮತ್ತೆ ಅವಳ ಹತ್ರ ಪೃಥ್ವಿ ತ್ವಯ ಧೃತ ಲೋಕ ಅಂತ, ಅದರಲ್ಲೂ ಗೆರೆಗಳನ್ನೆಲ್ಲ ಮಿಸ್ ಮಾಡಿಕೊಳ್ತೇವೆ ನಾವು. ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ, ಎಲ್ಲೆಲ್ಲ ಕರೀಲಿಕ್ಕೆ ಬರ್ತದೆ ಅಂತ. ಪೃಥ್ವಿ ಮುದ್ರೆ ಬೇರೆ ಉಂಟು, ಅದು ಗೊತ್ತಿಲ್ಲ ಹೆಚ್ಚು ಜನರಿಗೆ, ಬಿಡಿ. ಅದೆಲ್ಲಿ ಸಂಧ್ಯಾ ಸಮೀಕ್ಷೆಯಲ್ಲಿ ಹಾಕಲಿಲ್ಲ, ಅದು ನಂಬರ್ 3ಯಲ್ಲಿ ಉಂಟದು. ಆದ್ದರಿಂದ ನೆಲ ಎನ್ನುವುದು ಕಾಲಿಲ್ಲ. ನೆಲ ಅಂದರೆ ದೇವಿಯೇ, ಭೂದೇವಿ. ನೀರು ತೀರ್ಥ. ಮತ್ತು ಹಾಗೆಯೇ ಗಾಳಿ ಅಂದಾಗ ನಮಗೆ ಪ್ರಾಣದೇವರು ಅಂತ ನಮ್ಮ ಲೆಕ್ಕಾಚಾರ. ಗಾಳಿ ಅಂದ ತಕ್ಷಣ ಉಸಿರಾಟ, ಉಸಿರಿನ ದೇವತೆ. ಹಾಗೆ ಮಣ್ಣು ಇದ್ದಾಗೆ ಬೆಂಕಿ ಸಹ ಹೇಳುವಾಗ ಅಗ್ನಿ. ಅದನ್ನು ಖಾಲಿ ಬೆಂಕಿ ಹೇಳೋದು ಬಹಳ ಕಡಿಮೆ. ಆದ್ದರಿಂದ ಮದುವೆ ಆಗುವಾಗ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗ್ತಾನೆ ಅಂತ ಅದು ಮೈಕು ಸಾಕ್ಷಿಯಾಗಿ ಹೇಳ್ಬೋದಿತ್ತಲ್ಲ, ಅಲ್ಲಿ ಇರ್ತದಲ್ಲೆಲ್ಲ. ಅಥವಾ ಫೋಟೋಗ್ರಾಫರೆಲ್ಲ ಇರ್ತಾರಲ್ಲ, ವಿಡಿಯೋ. ಅಗ್ನಿ ಅದು ಖಾಲಿ ಉರಿಯುವ ಬೆಂಕಿ ಅಲ್ಲ, ಅದು ಜಡ ಅಲ್ಲ. ಅದರಲ್ಲಿ ಒಂದು ಅಭಿಮಾನಿ ದೇವತೆ ಇದ್ದಾನೆ. ಅಗ್ನಿ ಎನ್ನತಕ್ಕಂಥ ಶಕ್ತಿ ಇದೆ. ಕೊನೆಗೆ ನೋಡಲಿಕ್ಕೆ ಹೋದರೆ ನಾರಾಯಣ ಇದ್ದಾನೆ, ಅಗ್ನಿ ನಾರಾಯಣ ಅಂತ. ಹಾಗೆ ಅಶ್ವತ್ಥ, ಮರಮಟ್ಟುಗಳು, ದನ ಎಲ್ಲ ನೋಡಿಕೊಂಡ್ರೆ ಎಲ್ಲ ಕಡೆಯೂ ನಾವು ದೇವತೆಗಳನ್ನು ಗುರುತಿಸ್ತೇವೆ. ಈ ಜಡವಾದ ಪಂಚಭೂತಗಳಲ್ಲಿ ದೇವತೆಗಳನ್ನು ಗುರುತಿಸುವುದೇ ದೊಡ್ಡ ವಿಷಯ. ಅದು ಎಲ್ಲ ಮಣ್ಣಿನಲ್ಲಿ, ಎಲ್ಲ ನೀರಿನಲ್ಲಿ, ಎಲ್ಲ ಬೆಂಕಿಯಲ್ಲಿ ಉಂಟೇ ಉಂಟು. ತೆಗಿಲಿಕ್ಕೆ ಬರುವುದಿಲ್ಲ, ಹೋಗಲಿಕ್ಕೆ ಹೇಳಲಿಕ್ಕೆ ಆಗುವುದಿಲ್ಲ. ಒಂದು ಹಿಡಿ ಮಣ್ಣು ಹಿಡ್ಕೊಂಡು ಇಲ್ಲಿ ಭೂದೇವಿ ಇಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ಒಂದು ಹಿಡಿಯನ್ನು, ಒಂದು ಕಣ ಹಿಡ್ಕೊಂಡು ಹೇಳಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕೇವ ಮಹಾಶಕ್ತಿ ಕುರುತೆ ಸರ್ವಮಂಜಸ ಅಂತ ಇಡೀ ಜಗತ್ತಿನ ಅಣುರೇಣು ತೃಣಕಾಷ್ಟದಲ್ಲಿ ಎಲ್ಲೆಡೆಯೂ ಸಹ ಪರಶಕ್ತಿ ಭಗವಂತ ಇದ್ದಾನೆ. ಅವನ ಕಂಟ್ರೋಲಲ್ಲಿ ಪ್ರಾಣತತ್ವ ಇದೆ. ಅದರ ಕೆಳಗೆ ಆಯಾ ವಸ್ತುಗಳ ದೇವತೆಗಳು ಇದ್ದಾರೆ. ಅದನ್ನು ಸುಂದರವಾಗಿ ಹೇಳುವ ಶಬ್ದ ತತ್ವಾಭಿಮಾನಿಗಳು ಅಂತ. ಅದು ತತ್ವ, ಜಲ ತತ್ವ, ಅದಕ್ಕೆ ಅಭಿಮಾನಿ ದೇವತೆ. ಆಕಾಶಕ್ಕೆ ಯಾರು? ಶಿವಪುತ್ರ ಗಣಪತಿ, ದೊಡ್ಡ ಹೊಟ್ಟೆಯವ, ಅವಕಾಶ ಕೊಡುವವ, ಅವಕಾಶ ಇಲ್ಲ ಮಾಡುವವ. ಅಂದರೆ ವಿಘ್ನ ಕೊಡುವವ, ವಿಘ್ನ ತೆಗೆಯುವವ. ಹಾಗಾಗಿ ಆಕ್ಸಿಡೆಂಟ್ ಅಂದರೆ ಆಕಾಶ ಅಂದರೆ ಸ್ಪೇಸ್, ಜಾಗ, ಅವಕಾಶ. ಅವಕಾಶ ಇಲ್ಲ ಆದರೆ ಆಕಾಶ ದೇವತೆ ಅನುಗ್ರಹ ಇಲ್ಲ ಅಂತ ಅರ್ಥ. ಗುದ್ದಿಕೊಳ್ಳುತ್ತಾನೆ, ಬಿದ್ದುಕೊಳ್ಳುತ್ತಾನೆ. ಹೀಗಾಗಿ ವಿಘ್ನವನ್ನು ನಿವೃತ್ತಿ ಮಾಡುವ ವಿಘ್ನ ನಾಯಕ ಗಣಪತಿ, ಶಿವನ ಮಗ, ಆಕಾಶಕ್ಕೆ ಒಡೆಯ. ಹಾಗೆ ಗಾಳಿಗೆ ಬಂದಾಗ
ಭೂತಗಾಳಿಗೆ ಭೌತವಾದ ಪಂಚಭೂತಗಳಲ್ಲಿ ಸೇರಿದ್ದ ಗಾಳಿಗೆ ಬಂದಾಗ ಇದು ಪಂಚಭೂತಗಳ ಯಾದಿ ಅವನು ಹೇಳಿತ್ತು. ಆಕಾಶೋ ಹವಾ ಏಷ ದೇವ ಗಣಪತಿ ಆಯಿತು. ವಾಯು ದೇವ ಏಷಃ. ಏಷಃ ಅಂದರೆ ಈಶಗತವು ಅಂತ ಧಾತು, ಹೋಗುವವನು ಅಂತ ಅರ್ಥ. ಎಲ್ಲೆಡೆ ತುಂಬಿದವನು ಆಕಾಶ ದೇವತೆ, ಎಲ್ಲೆಡೆ ತುಂಬಿದವನು ಗಾಳಿಯ ದೇವತೆಯು. ಭೂತವಾಯು ಇದ್ದಾನೆ, ವಾಯುವಿನ ಮಗ ಇದ್ದಾನೆ, ಮರೀಚಿ ಇದ್ದಾನೆ ಅವನ ಹೆಸರು. ಮುಂದಕ್ಕೆ ನೀರಿದೆ, ಗಾಳಿ ಇದೆ, ಅದು ಏಷಃ ದೇವ, ಅದು ಹರಿತದೆ, ಎಲ್ಲೆಡೆ ಸಂಚಾರ ಮಾಡ್ತದೆ. ಅಪಾಂ ಭೂಯಸ್ತ್ವಾತ್, ಎಲ್ಲ ಕಡೆ ನೀರೇ ಹೆಚ್ಚಿರುವುದು. ಹಾಗಾಗಿ ನೀರು ಅದು ಚಂದ್ರನ ಮಗ ಬುಧ, ಅದಕ್ಕೆ ಅಭಿಮಾನಿ ಇದ್ದಾನೆ. ಅದರ ಆಚೆಗೆ ಬಂದಾಗ ಬೆಂಕಿ ಇದೆ, ಅದಕ್ಕಿಂತ ಮೊದಲಿದೆ ಅದು ಬೆಂಕಿ. ಅಗ್ನಿ ಅವನು ಏಷಃ, ಎಲ್ಲ ಕಡೆ ಇದ್ದಾನೆ ಅವನು ಸಹ. ನಾವು ಉತ್ಪತ್ತಿ ಮಾಡಿ ತೋರಿಸುವುದಿಲ್ಲ, ಎಲ್ಲ ಕಡೆಯೂ ಬಿಸಿ ಇದೆ, ಬಹಳ ಪ್ರಕಾರದಲ್ಲಿ ಇದೆ. ಹಾಗಾಗಿ ಅಂಥ ಸೂರ್ಯನ ಬೆಳಕಿನಲ್ಲಿಯೇ ಬಿಸಿ ಕಾಣುತ್ತೆ, ಚಂದ್ರನ ಕಿರಣದಲ್ಲಿಯೂ ಬಿಸಿ ಇದೆ. ಮತ್ತೆ ಬೆಳಕಿದೆ ಅಲ್ವಾ, ಬೆಳಕಿರಬೇಕಾದ್ರೆ ಬೇಕಲ್ಲ. ಹಾಗಾಗಿ ಅವನು ಅಗ್ನಿ, ಪ್ರಧಾನ ಅಗ್ನಿಯ ಮಗ, ಅವನ ಹೆಸರು ಪಾವಕ ಅಂತ ಅವನಿದ್ದಾನೆ. ಇನ್ನು ಮುಂದಕ್ಕೆ ಹೋದರೆ ನೆಲ ಇದೆ, ನೆಲದ ಅಭಿಮಾನಿಯಾಗಿ ಹೇಗೂ ಭೂದೇವಿದ್ದಾಳೆ. ಅವಳಲ್ಲದೆ ವಾಸ್ತವವಾಗಿ ಮಣ್ಣಿನಲ್ಲಿ ಇರುವವ ಸೂರ್ಯನ ಮಗನಾದ ಶನಿ ಇದ್ದಾನೆ. ಎಲ್ಲ ಮಕ್ಕಳನ್ನು, ಮಗಂದಿರನ್ನು ನಾನು ಪರಿಚಯ ಮಾಡಿಸಿದ್ದೇನೆ, ಯಾಕೆಂದರೆ ಅಪ್ಪನ ಹೆಸರು ಗೊತ್ತಾಗಲಿ ಅಂತ. ಅವರೆಲ್ಲ ದೊಡ್ಡ ದೊಡ್ಡ ತತ್ವಗಳಿಗೆ ಒಡೆಯರಾಗಿದ್ದಾರೆ. ಪಂಚಭೂತಗಳು ಯಾರೆಲ್ಲ ಇದ್ದಾರೆ ನಮಗೆ ಅರ್ಥ ಆಯಿತು. ಇನ್ನು ಮುಂದಿನ ಮಾತು ಕೇಳುವವರತ್ತು. ಇವರೆಲ್ಲ ನಮ್ಮನ್ನು ಹೊತ್ತವರು. ನೀರು ನಮ್ಮ ಒಳಗೆ ಸೇರಿದೆ, ಲೀಕೇಜ್ ಉಂಟಾ ಬಾಡಿಯಲ್ಲಿ? ಇಲ್ಲಲ್ಲ, ಫುಲ್ ಹೋಲ್ ಇದೆ. ನಮ್ಮ ದೇಹದಲ್ಲಿ ಎಲ್ಲ ಕಡೆಯಲ್ಲಿಯೂ ತೂತುಗಳಿವೆ, ರಂಧ್ರಗಳಿವೆ, ರೋಮಕೂಪಗಳಿವೆ. ಕೂಪ ಅಂದರೆ ಬಾವಿ ಅಂತ ಅರ್ಥ. ಆ ಎಲ್ಲಿಯೂ ಸಹ ಒಳಗಿದ್ದ ಹೊರಗಿನ ನೀರು ಹೊರಗೆ ಹಾರುವುದಿಲ್ಲ, ಲೀಕೇಜ್ ಇಲ್ಲ. ದೇವರು ಎಷ್ಟು ಚೆನ್ನಾಗಿ ನಮ್ಮದು ಎಷ್ಟೆಷ್ಟು ಒಳ್ಳೆಯ ಇಂಜಿನಿಯರು ಕೂತು ಒಳ್ಳೆ ಸಿಮೆಂಟೆಲ್ಲ ಹಾಕಿ ಸಹ ಮಾಡಿದ್ದೆಲ್ಲ ಅದು ಒಂದು ಮಳೆಗಾಲದ ನಂತರದಲ್ಲಿ ಎಲ್ಲ ಕಡೆ ಲೀಕೇಜ್ ಇರ್ತದೆ. ಮತ್ತೆ ಅವರು ಅದಕ್ಕೆ ಬೇಕಾದ ಅಂಟು ಹಾಕುವುದೇನು, ಪೈಂಟ್ ಹಾಕುವುದೇನು, ಮತ್ತೊಂದು ಹಾಕುವುದೆಲ್ಲ ಮಾಡ್ತಾರೆ. ಎಂತ ಮಾಡಿದರೂ ಮತ್ತೊಂದು ಮಳೆಗಾಲದಲ್ಲಿ ಮತ್ತೆ ಪುನಃ ಇನ್ನೊಂದು ಕಡೆಯಲ್ಲಿ ಲೀಕೇಜ್ ಇರ್ತದೆ. ನಮ್ಮದು ದೇಹ ನೋಡಿ ಎಲ್ಲ ಕಡೆಯಲ್ಲಿಯೂ ಒಟ್ಟೆಯೇ ರಂಧ್ರಮಯ. ಶತದ್ವಾರ ಅಲ್ಲ, ಸಹಸ್ರದ್ವಾರ ಅಲ್ಲ, ಲಕ್ಷ ಕೋಟಿ ದ್ವಾರ ಇದು. ದ್ವಾರಾವತಿ ನಮ್ಮದು ದೇಹ. ಆದರೆ ಒಂದು ಕಡೆಯಲ್ಲಿ ನೀರು ಹೊರಗೆ ಬರುವುದಿಲ್ಲ. ನಾವು ಕುಡ್ದಾಗ ಹೊರಗೆ ಬರ್ತದ? ಇಲ್ಲ, ಬರುವುದಿಲ್ವಾ? ಬರ್ತದೆ. ಒಂಚೂರು ಓಡಿ ನೋಡುವ 10 ನಿಮಿಷ, ಆಗ ಎಲ್ಲ ಕಡೆಯಲ್ಲಿ ನೀರು ಸ್ವೆಟ್ ಆಗ್ತದೆ. ಆಗ ನೀರು ಬರುವುದು ಹೌದು, ಆದರೆ ಬರುವುದಿಲ್ಲ ಎನ್ನುವುದು ಹೌದೇ. ಆಗ ನೀರಿದೆ, ಬರದಾಗಿ ದೇವರು ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಒಳಗೆ ಗಾಳಿ ಇದೆ, ತುಂಬ ಗಾಳಿ ಇದೆ. ಎಲ್ಲ ಟ್ಯೂಬ್ಗಳಲ್ಲಿಯೂ ಗಾಳಿ ಇದೆ. ಎಷ್ಟು ಟ್ಯೂಬ್ಗಳಿವೆ? 72,000 ಟ್ಯೂಬ್ಗಳಿವೆ. ಅದು ಸಣ್ಣ ಲೆಕ್ಕ, ಮೇಲಿಂದ ಮೇಲೆ ನೋಡಿದ ಲೆಕ್ಕ. ಸರಿಯಾಗಿ ಲೆಕ್ಕ ಮಾಡಿದರೆ ಅದು ಗೊಂಚಲು ಮಲ್ಟಿವೈರ್ಸ್, ಅದೆಲ್ಲ ಮಲ್ಟಿ ಸ್ಟ್ಯಾಂಡ್ಸ್ಗಳು. ಒಂದೊಂದನ್ನು ಬಿಡಿಸಿ ನೋಡಿದರೆ 7 ಕೋಟಿಗಿಂತ ಮಿಗಿಲಾಗ್ತದೆ. ಅದು ಲೆಕ್ಕದಲ್ಲಿ ಸಿಗುವಂಥದ್ದು. ಇನ್ನು ಲೆಕ್ಕ ಇಲ್ಲದ್ದು ಮಿಲಿಯಗಟ್ಟಲೆ ನರತಂತುಗಳಿವೆ. ಎಲ್ಲಿ? ಒಂದೊಂದು ಕಡೆಯಲ್ಲಿ ಕಣ್ಣಿಗೆ, ಕಿವಿಗೆ. ವಿಚಿತ್ರ ಇದೆ ಒಳಗೆ ನಾಡಿಗಳು. ಈ ಎಲ್ಲ ನಾಡಿಗಳಲ್ಲಿಯೂ ಗಾಳಿ ಇದೆ, ಟ್ಯೂಬ್ಸ್. ಒಂದು ಕಡೆ ಗಾಳಿ ಸ್ವಲ್ಪ ಕಮ್ಮಿ ಪ್ರೆಷರಲ್ಲಿ ಹೋದರೂ ಸ್ಟ್ರೋಕ್ ಆಗ್ತದೆ, ಒಂದು ಪ್ಯಾಚ್ ಆದರೂ ನಿಂತು ಬಿಡ್ತದೆ. ಅದ್ಭುತವಾದ ಕಸರತ್ತು. ಗಮ್ಮತ್ತು ಕೇಳಿದರೆ ನಿದ್ದೆಯಲ್ಲಿಯೂ ಸ್ಟಾಪ್ ಇಲ್ಲ. ನಾವು ಗಡ್ದು ನಿದ್ದೆ ಮಾಡ್ತೇವೆ, ಬಾಯಿ ಬೇಕಾದ್ರೆ ತೆರೆದಿರ್ತಾರೆ ಕೆಲವರು. ಆದರೂ ಯಥಾ ಪ್ರಕಾರ ಬೆಳಿಗ್ಗೆ ಹೇಳ್ತಾನವ, ಎಲ್ಲ ಸ್ವಿಚ್ ಆನ್ ಆಗ್ತದೆ. ಅರಮನೆಯ ಲೈಟ್ ಇದ್ದಾಗೆ ಪೂರ ಇಂದ್ರಿಯಗಳು, ಪೂರ ನಾಡಿಗಳೆಲ್ಲ ಫುಲ್ ಆ್ಯಕ್ಟಿವ್. ಅಷ್ಟು ಬಿದ್ದುಕೊಂಡಿದೆ, ಎಚ್ಚರ ತಪ್ಪಿದೆ. ಕೆಲವರು ಸಾಯುವ ಪರಿಸ್ಥಿತಿಯಲ್ಲಿತ್ತು. ಯಾಕೆಂದರೆ ಅವರು ಹಾಸಿಗೆಯನ್ನೇ ಮೈ ಮೇಲೆ ಹಾಕ್ಕೊಳ್ತಾರೆ, ಹೊದಿಕೆ ಮಾತ್ರ ಅಲ್ಲ. ಹಾಗೆ ಎಲ್ಲ ಮುಸುಕಾಯ್ಕೊಂಡು ಸೂರ್ಯ ಬಂದದ್ದೇ ಗೊತ್ತಾಗಬಾರ್ದು ಹೇಳಿ ಎಡೆಯಲ್ಲಿ ಬಿದ್ದುಕೊಳ್ತಾರೆ. ಆದರೂ ಉಸಿರು ಕಟ್ಟುವುದಿಲ್ಲ, ಸಾಯುವುದಿಲ್ಲ ಪುಣ್ಯಾತ್ಮ. ಬೆಳಿಗ್ಗೆ ಹೇಳ್ತಾನೆ, ಗಮ್ಮತ್ತಲ್ಲಿ ಇರ್ತಾನೆ. ಎಂಥ ಚಳಿಯಲ್ಲ ಮಾರಾಯರೆ ಅಂತಾರೆ ಸಾಯಲಿಕ್ಕೆ. ಹೊದಿಕೆ ಹಾಸಿಗೆ ಒಳಗೆ ಬಿದ್ದುಕೊಂಡವ, ಎಂತ ಮಾಡೋದು? ಆದ್ದರಿಂದ ದೇವರು ಎಷ್ಟು ಚೆನ್ನಾಗಿ ಕಾಪಾಡ್ದಿದ್ದಾನೆ ನೋಡಿ. ಎಲ್ಲ ಸ್ವಿಚ್ ಆಫ್ ಮಾಡಿ ನಾವು ಮಲಗಿದ್ರು ಬೆಳಿಗ್ಗೆ ಎಲ್ಲವನ್ನು ಅವೇಕ್ಗೊಳಿಸ್ತಾನೆ, ಜಾಗೃತಿಗೊಳಿಸ್ತಾನೆ. ಅಂಥ ಅದ್ಭುತವಾದ ವಿಶ್ವ ನಮ್ಮೊಳಗಿದ್ದಾನೆ. ಹೀಗೆ ಎಲ್ಲ ವಿಷಯಗಳು. ನೀರಾಯಿತು, ಬಿಸಿ. ಮುಟ್ಲಿಕ್ಕೆ ಹೋದರೆ ಮೈಯಲ್ಲಿ ಎಲ್ಲ ಕಡೆ ಬಿಸಿ ಉಂಟು. ವೈದ್ಯರು ಮೊದಲೇ ಹೇಳ್ತಾರೆ, ಚಪ್ಪೆ ಕಡ್ತಾ ಉಂಟಲ್ಲ ಮಾರಾಯ ಅಂತ. ನೋಡಿ, ಚಪ್ಪೆ ಆದರೆ ಸಾಯ್ತಾನೆ ಮನುಷ್ಯ. ಬಿಸಿ ಬಿಸಿ ಇರಬೇಕು. ಅದಕ್ಕೋಸ್ಕರ ಬಿಸಿ ಬಿಸಿಯೇ ತಿನ್ನುವುದು. ನಾಲಿಗೆ ಸುಟ್ಟರು ಪರವಾಗಿಲ್ಲ ಅಂತ ತಿನ್ನುವುದು, ಕುಡಿಯುವುದೆಲ್ಲ.
ಅಂದರೆ ಅಗ್ನಿ ತತ್ವ. ಕಾಲಿನ ಅಡಿ ಮುಟ್ಟಿದ್ರೂ ಬಿಸಿ ಉಂಟು, ನೆತ್ತಿಯ ತಲೆ ಮುಟ್ಟಿದ್ರೂ ಅರ್ಥ ಆಗ್ತದೆ ಬಿಸಿ ಎಷ್ಟಿದೆ ಅಂತ. ಅಂಗೈಯ ತುದಿಯಲ್ಲಿಯೂ ಎಷ್ಟು ಅದ್ಭುತವಾಗಿದೆ. ಬೆಂಕಿ ಓವರಾಲ್ ಫ್ಲೋಯಿಂಗ್, ಗಾಳಿ ತುಂಬಿದೆ, ನೀರು ಸೇರಿದೆ. ಸಾಲದ್ದು ಎನ್ನುವುದಕ್ಕೆ ನಾವು ಮಣ್ಣು ಹಾಕ್ತಾನೇ ಇದ್ದೇವೆ, ಗೊಬ್ಬರ ತಿನ್ನಿಸ್ತಾನೇ ಇದ್ದೇವೆ. ಎಷ್ಟು ಜನ ತಿನ್ನುವ ಕತೆ ಕೇಳಿದರೆ ಮಾರೇರೆ, ಬೆಳಿಗ್ಗೆ ಏಳುವ ಮುಂಚೆ ತಿನ್ನಲಿಕ್ಕೆ ರೆಡಿ ಮಾಡಿರ್ತಾರೆ ಫ್ರಿಜ್ಜಲ್ಲಿ. ಎದ್ದ ತಕ್ಷಣ ಹೋಗಿ ತೆಗೆಯುವುದೇ ಮೊದಲು ಫ್ರಿಜ್ಜಿನ ಬಾಗಿಲಿ ಎಂತ ಉಂಟು ನೋಡೋದು, ಎಷ್ಟು ಖಾಲಿ ಆಗಿದೆ, ಎಷ್ಟು ಉಳಿದಿದೆ. ಮಧ್ಯರಾತ್ರಿ ಎಚ್ಚರಾದರೂ ಮೊದಲು ಹೋಗೋದು ಫ್ರಿಜ್ಜಿನ ಹತ್ತಿರ, ಏನು ತಿನ್ನಲಿಕ್ಕೆ ಸಿಗ್ತದೆ. ತಿನ್ನಲಿಕ್ಕೆ ಗಂಟೇ ಇಲ್ಲ ನಮ್ಮದು. ಎಂತ ತಿನ್ನುವುದು ಅಂತಲೂ ಗೊತ್ತಿಲ್ಲ, ಎಂಥದ್ದೂ ಆಗ್ತದೆ, ನಾವೇ ಮಾಡುವಂಥದ್ದು. ಇದ್ದಾಗೆ ತಿನ್ನುವುದಿಲ್ಲ, ಅದನ್ನು ಗುದ್ದಿ ಇನ್ನೇನೋ ಮಾಡಿ ಅದರ ರೂಪ ಕೆಡಿಸಿ ಸಹಜವಾಗಿದ್ದದ್ದನ್ನೆಲ್ಲ ಹಾಳು ಮಾಡಿ. ಅದೊಂದು ಸೇಮಗೆ ಅಂತ ಹೇಳ್ತಾರೆ, ನೆಗಾಡಲಿಕ್ಕೆ, ಅದೇ ನೂಡ್ಲ್ಸ್ ಅಂತ ನೆಗಾಡಲಿಕ್ಕೆ ಬರ್ತದೆ. ಅದು ಯಾವ ಕರ್ಮಕ್ಕೆ ಮಾಡ್ತಾರೋ, ಅರಿಯುವುದೇನು, ಕುಟ್ಟುವುದೇನು, ಹಿಚುಕುವುದೇನು, ಮತ್ತು ಅದನ್ನು ಯಾವುದೋ ರೀತಿಯಲ್ಲಿ ಬೇಯಿಸುವುದೇನು, ಮತ್ತು ಯಾವುದರಲ್ಲಿ ಒತ್ತಿ ತೆಗೆಯುವುದೇನು, ನೋಡಲಿಕ್ಕೆ ಹೋದರೆ ಉಂಟಲ್ಲ ಅದು ಮಲ ವಿಸರ್ಜನೆಯಾಗಿ ಕಾಣ್ತದೆ, ಹೇಳಬಾರ್ದು. ಅದನ್ನು ಹೇಗೆ ಮತ್ತೆ ಚಿತ್ರಾನ್ನ ಮಾಡಿ ಒಗ್ಗರಣೆ ಮಾಡಿ ಮತ್ತೆ ತಿನ್ನಲಿಕ್ಕೆ ಉಂಟಲ್ಲ ಪ್ಲೇಟ್ಗಟ್ಟಲೆ, ಅದು ಮತ್ತಷ್ಟು ವೈವಿಧ್ಯ. ಏನು ನೂಲೆ ತಿಂತಾರೆ ಈಗ ಅದು ಇಲ್ಲ, ಮತ್ತು ಅದನ್ನು ಹಿಡುಕಿ ಹುಸಿ ಮಾಡಿ ಇನ್ನೊಂದು ತೆಂಗಿನ ಹಾಲು ಬೇರೆ ಅಂತ ಅದಕ್ಕೆ, ಅದು ಇನ್ನೊಂದು ರಾಮಾಯಣ. ಅದರೊಟ್ಟಿಗೆ ಅದನ್ನು ಕಲಸಿ ಮತ್ತೆ ಅದು ಹುಡಿ ಮಾಡಿ ಹೇಗೂ ಅಷ್ಟು ಮುದ್ದೆ ಮಾಡಿ ñಪ್ಪೆ ಮಾಡಿ ತಿನ್ನುವುದಾದರೆ ಮೊದಲೇ ಪಿಂಡದಾಗಿ ತಿನ್ಬೋದಿತ್ತಲ್ಲ, ಯಾವ ಕರ್ಮಕ್ಕೆ ಇಳಿಸುವುದು ಅದನ್ನು ಮತ್ತೆ ಗೊತ್ತಿಲ್ಲ. ಇಷ್ಟು ಮಾಡಿ ನಮಗೇನಾದರೂ ಸೇಮಗೆ ಬೇರೆ ಬರ್ತದ, ಬರುವುದಿಲ್ಲ. ಅಂದರೆ ತಿನ್ನುವ ವೈಭವ ಹೇಳಿದ್ದು ನಾನು. 2 ಇಂಚು ನಾಲಿಗೆಗೆ ನಾವು ಮಾಡಿಕೊಳ್ಳತಕ್ಕ ವೈಭವ ಅಂದರೆ ನಮ್ಮ ಎಲ್ಲ ಸೊನ್ನೆಗಳು 0 ಆಗ್ತವೆ. ತಿಂಗಳಿಗೆ ಲಕ್ಷಗಟ್ಟಲೆ ಇಟ್ಕೊಳ್ಳೋಡ ತಿಂಗಳಿಗೆ ಲಕ್ಷಗಟ್ಟಲೆ ಸ್ಯಾಲರಿ ಪಡಿತಾನೆ. ಅವನ ಲಕ್ಷ್ಯ ಎಲ್ಲಿದೆ ಕೇಳಿದರೆ ಕೇವಲ 2 ಇಂಚಿನ ನಾಲಿಗೆಯಲ್ಲಿದೆ. ವೈಭವದ ಊಟ, ಎತ್ತರದ ಪ್ರಿಪರೇಷನ್ಸ್, ಬೇಕಾದಷ್ಟು ವೈಭವಗಳು, ಐಟಮ್ಸ್ಗಳು. ಇವತ್ತು ಏನು ಬಂದಿದೆ ಅದನ್ನು ತರಬೇಕು ನಾವು, ಅದನ್ನು ಅಡ್ವರ್ಟೈಸ್ ಮಾಡ್ತಾರೆ ಹೇಗೂ. ಹಾಗಾಗಿ ದೇಹ ತುಂಬಿದ್ದು ಮಣ್ಣಿನ ಕಂತೆ, ಇದು ಮಣ್ಣಿನ ಗೂಡು ಅಲ್ಲ, ಮಣ್ಣಿಂದೇ ಬರುವಂಥದ್ದೆಲ್ಲ ಆಹಾರಗಳು ನಮಗೆ, ಅದನ್ನು ತಿಂತಾ ಇದ್ದೇವೆ ನಾವು. ಆದ್ದರಿಂದ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಇಷ್ಟಾಗಿ ಓಡಾಡಲಿಕ್ಕೆ ಒಳಗೆ ಜಾಗ ಉಂಟು ನೋಡಿ. ಮತ್ತು ಕೇಳ್ತಾನವ, ಎಷ್ಟು ತಿಂದೆ ಕೇಳಿದವ ಹೇಳ್ತಾನೆ, ಮೂಗಿನವರೆಗೆ ಆಯಿತು ಅಂತ. ಅದು ಹೇಗೆ ಆಗ್ತದೆ ಗೊತ್ತಿಲ್ಲ, ಮೂಗಿನವರೆಗೆ ಹೇಗೆ ತಿಂತಾರೆ ಮಾರೆ, ಬಾಯನ್ನು ಮುಚ್ಚಿ ಅಭ್ಯಾಸ ಇಲ್ಲ. ಕೆಲವರು ಹೇಳೋದು ತಿಂದದ್ದು ಕಣ್ಣಿಗೆ ಬರ್ತದೆ ಅವನಿಗೆ ಅಂತ, ಹಾಗಾದ್ರೆ ಅದು ಕಷ್ಟವೇ. ಇನ್ನು ಕಿವಿಯಲ್ಲಿ ಬಂದದ್ದು ಗೊತ್ತಿಲ್ಲ. ಹಾಗಾದರೆ ನಾವು ನೋಡಿ ಇಷ್ಟರಲ್ಲಿಯೂ ಜಾಗ ಉಂಟಲ್ಲ, ಅದೊಂದು ಸರ್ತಿ ಊಟ ಎಲ್ಲ ಆಯಿತು, ಅದು ಔತಣ ಇದ್ದಾಗೆ. ಅದು ನಮಗೂ ಗೊತ್ತು, ಎಷ್ಟು ಜೋರು ಮದುವೆ ಔತಣ ಊಟ ಆದರೂ ಹೊರಗೆ ಹೋಗುವಾಗ 5 ಸಿರಿಮಿನವರು ಇರ್ತಾರೆ, ನಾವು 3-4 ತಗೊಂಡು ತಿನ್ನುವುದುಂಟು. ಅದು ಎಲ್ಲಿ ಹೋಗ್ತದೆ ಕೇಳಬೇಡಿ. ಅದರ ಆಚೆಗೆ ಮತ್ತೆ ಕುಡಿಲಿಕ್ಕೇನು ಕೊಡ್ತಾರೆ, ಅದು ಖಾಲಿ ಮಾಡ್ತೇವೆ. ಮತ್ತೇನು ಚಾಕ್ಲೇಟ್ ಎಲ್ಲ ಕೊಡ್ತಾರೆ, ಅದು ಖಾಲಿ. ಕೆಲವರು ಬೀಡೆ ಎಲ್ಲ ಕೊಡ್ತಾರೆ. ಎಷ್ಟು ನಮೂನೆ, ಹೊರಗೆ ಗೇಟಿನವ್ರು ಹೋಗುವವರೆಗೂ ನಮ್ಮನ್ನು ಅಟ್ಟಿಸಿಕೊಂಡು ಬರ್ತಾರೆ, ತಿನ್ನಲಿಕ್ಕುಂಟು ತಿನ್ನಿ ಅಂತ. ನಾವು ಎಲ್ಲದಕ್ಕೂ ಆಯ್ತಾಯ್ತು ಹೇಳಿಕೊಂಡು ನಾವು ಬಂದದ್ದೇ ಅದಕ್ಕೆ ಎನ್ನುವ ಹಾಗೆ ಕೋಪರೇಟ್ ಮಾಡ್ತೇವೆ ನಾವು. ಒಂದು ಸರ್ತಿ ಎಲ್ಲ ಔತಣ ಗೌಜಿ ಆಯ್ತಂತೆ, ಎಲ್ಲ ಆಯಿತು, ಬೇಕಾ ಕೇಳಿ ಸಾಕೋ ಕೇಳಿ ಆಯಿತು ಅವ್ರು, ಇನ್ನು ಬೇಡವೇ ಬೇಡ ಅಂತ. ಕೊನೆಗೆ ಅಯ್ಯ ಮರ್ತೋಯ್ತು ಮಾರ್ಯಾರೆ ಅಂತ, ಅದು ಜಿಲೇಬಿ ಒಂದು ಉಳಿದೇ ಉಂಟು, ಬಿಟ್ಟೋಯ್ತು, ಬರಲಿ ಅಂದ್ರನ್ನು 8 ಹಾಕ್ಕೊಂಡು ತಿಂದರು. ಅದು ಕೇಳಿದ್ರಂತೆ, ಇದು ಹೇಗೆ ಹೋಯ್ತು ಮಾರ್ರೆ, ಆಗ ಮೂಗಿನವರೆಗೆಲ್ಲ ಹೇಳಿದೆ, ಆಗೋದೇ ಇಲ್ಲ. ಅದು ನೀವು ಮೆಜೆಸ್ಟಿಕ್ಗೆ ಬನ್ನಿ, ಗೊತ್ತಾಗ್ತದೆ ಅಲ್ಲಿ ಹೇಗಿರ್ತದೆ ಅಂತ. ಅದು ತುಂಬ ರಶ್ ಇದೆ, ಜಾಮ್ ಇರ್ತದೆ ವೆಹಿಕಲ್ಸ್ಗಳೆಲ್ಲ. ಆದರೆ ಮಿನಿಸ್ಟರ್ ಕಾರ್ ಬಂದರೆ ಹೇಗೆ ಉಂಟು, ಸ್ವಯ್ಯ ಹೋಗ್ತದೆ, 0 ಟ್ರಾಫಿಕ್. ಹಾಗೆ ನಮ್ಮದು ಜಿಲೇಬಿ ಬಂದ ತಕ್ಷಣ ಸ್ವಯ್ಯ ಹೋಗಿದೆ ಅಂದರೆ ಜಾಗ, ಅವಕಾಶ. ಎಷ್ಟು ತಿಂದರೂ ಎಷ್ಟು ಕೊಡಿದ್ರು ಮನುಷ್ಯನಿಗೆ ಕಮ್ಮಿ ಕಾಣ್ತದೆ. ನಾಳೆಗೆ ಎಂದು ತೊಗೊಂಡು ಹೋಗ್ತಾನೆ, ದೊಡ್ಡ ಮದುವೆ ಮಂಟಪದಲ್ಲಿ ನಾಳೆಗೆ ಕಟ್ಟಿಕೊಡ್ತಾರೆ ಪೆಟ್ಟಿಗೆಯಲ್ಲಿ. ಹೋಗು ಮಗನೇ, ಭಿಕ್ಷಾ ಪಾತ್ರೆ ಇಟ್ಕೊಂಡಾಗೆ ತೊಗೊಂಡು ಹೋಗ್ಬೇಕು ಅವನು ಪ್ಲಾಸ್ಟಿಕಲ್ಲಿ ಮನೆಗೆ ಡಬ್ಬ. ಅವನನ್ನು ಅಷ್ಟು ಹೈರಾಣ ಮಾಡಿ ಹಾಕ್ತಾರೆ. ಬಂದವನು ತಿನ್ನಲಿಕ್ಕೆ ಬಂದ ಪಿಶಾಚಿ ಅನ್ನೋ ಮಷ್ಟಿಗೆ ಅವನನ್ನು ತೋರಿಸ್ಕೊಳ್ಳಿ. ಎಲ್ಲ ವೀಡಿಯೋದಲ್ಲಿ ನೋಡಬೇಕು, ಅವರು ಡಬ್ಬಿ ಹೀಗೆ ಹಿಡಿಯುವುದು, ಹೀಗೆ ಇಟ್ಕೊಂಡು ಹೋಗೋದು. ಅದು ಟಿ ವಿಯಲ್ಲಿ ಮತ್ತೆ ವೀಡಿಯೋದಲ್ಲಿ CCTVಯಲ್ಲಿ ರೆಕಾರ್ಡ್ ಆದದ್ದು ಮತ್ತು ಅವರಿಗೆ ತೋರಿಸ್ಬೇಕು, ಇದು ಬೇಕಾ ಮದುವೆ ಅಂತ ನಮಗೆ ಅರ್ಥ ಆಗ್ತದಾಗ. ಅಂದರೆ ಮನುಷ್ಯ ಹುಟ್ಟಿದ್ದೇ ತಿನ್ನಲಿಕ್ಕೆ, ಬದುಕಿದ್ದೇ ತಿನ್ನುವಂತೆ ಅನಿಸಿಕೊಳ್ಳುವಷ್ಟರ ಮಟ್ಟಿಗೆ ಇವರು ಎದ್ದು ತೋರಿಸ್ತಾರೆ ಪಂಚಭೂತಗಳು ನಿನ್ನನ್ನು ಹೇಗೆ ಹೊಡೆದಾಡಿಸ್ತಾ ಇದ್ದಾವೆ ಅಂತ. ಆಕಾಶೋ ಹವಾಯೇಶ ದೇವಃ ವಾಯು ಅಗ್ನಿ ಆಪಃ ಪೃಥ್ವಿ, ಇವೆಲ್ಲವೂ ನಿನ್ನನ್ನು ಹೊತ್ತು ನಿಂತಿದೆ. ಇವು ಇಲ್ಲದಿದ್ದರೆ ನಿನಗೆ ಸಾಧ್ಯವೇ ಇಲ್ಲ ಬದುಕು. ಇದು ಪೂರ ನಿನ್ನನ್ನು ಕಂಟ್ರೋಲ್ ಮಾಡಿಕೊಂಡಿದೆ. ಒಂದು ತಪ್ಪಿದ್ರು ನೋಡು, ಒಂದು ಉಪವಾಸ ಮಾಡಿ ಅಂದರೆ ಸಾಯ್ತಾನೇನ ಅಂತ ಮುಟ್ಟಿ ನೋಡ್ತಾ ಇರ್ತಾನೆ. ಒಂದು ನಿಂತಿದ್ದೇನು ಕಾಣ್ತದೆ ಅಂತ, ಏನು ನಿಲ್ಲುವುದಿಲ್ಲ. ಉಪವಾಸ ಮಾಡಿದರೆ ಜಾಸ್ತಿ ಗಟ್ಟಿ ಆಗ್ತಾನೆ ಮನುಷ್ಯ.
ಅದು ಕ್ಲಿಯರ್ ಕಟ್ಟಾಗಿ ಒಬ್ಬ ಖಾಲಿ ಉಪವಾಸದ ಮೇಲೆಯೇ PhD ಅಲ್ಲ, ನೊಬೆಲ್ ಪ್ರಶಸ್ತಿ ತಗೊಂಡ. ನೊಬೆಲ್ ಪ್ರಶಸ್ತಿ. ನಮ್ಮ ಸಿದ್ಧಾಂತವೇ ಗೊತ್ತಿಲ್ಲ ಅವನಿಗೆ, ಏಕಾದಶಿ ಕಥೆಯೇ ಗೊತ್ತಿಲ್ಲ. ಅವನು ಕೇವಲ ದೇಹವನ್ನು ದಂಡಿಸುವುದು ಎನ್ನುವ ನೆಲೆಯಲ್ಲಿ ಉಪವಾಸ ಆಗೋದು, ಬ್ರೇಕ್ ಮಾಡುವಂಥದ್ದು. ಇವತ್ತು ಕೆಲವು ಥೆರಪಿಗಳಲ್ಲಿ ಮಾಡ್ತಾರೆ, ಏನು ತಿನ್ನಬೇಡಿ, ಸ್ಕ್ಯಾನಿಂಗಲ್ಲಿ ಸಿಗುವುದಿಲ್ಲ, ಮತ್ತು ಅದೇ ನೀವು ತಿಂದದ್ದೇ ಎಲ್ಲ ಇಲ್ಲಿ ಹೆಂಟೆ ಕಾಣ್ತದೆ, ಏನು ತಿನ್ನದೆ ಬರೀ 6 ಗಂಟೆ ನಂತರ, ಅಂದರೆ ಅವರಿಗೆ ಸ್ಕ್ಯಾನಿಂಗಿಗೆ ಸಿಗುವುದೇ ಇಲ್ಲ. ಎಲ್ಲ ಒಂದಿಷ್ಟು ದೊಡ್ಡ ಪತ್ರೊಡೆ ರಾಶಿ, ಇಲ್ಲಿ ಒಂದಿಷ್ಟು ಕಡುಬು ರಾಶಿ ಎಲ್ಲ ಸಿಗ್ತದೆ ಅವರಿಗೆ ಸ್ಕ್ಯಾನಿಂಗ್ ಮಾಡುವಾಗ. ಅವ್ರು ಹೇಳ್ತಾರೆ, ದಮ್ಮಯ್ಯ ಇಲ್ಲೇ ಬಂದು ಕೂತ್ಕೊಳ್ಳಿ, 6 ಗಂಟೆ ನಂತರ ಸ್ಕ್ಯಾನಿಂಗ್ ಮಾಡ್ತೇವೆ ಅಂತಾರೆ. ಆಗ ಅವು ಅದರ ಮಧ್ಯೆಯಲ್ಲಿ 4 ಸರ್ತಿ ಅಲ್ಲಿ ಹೋಗಿ ಬರ್ತಾನೆ ರಿಫ್ರೆಶ್ ರೂಮಿಗೆ ಅಂತ. ಅದು ಮಾಡಿದೆ ಅಂತ ಸುದ್ದಿ ತಿಂದು ಬಂದದಲ್ಲಿ, ಮತ್ತೆ ಅದು ಗೊತ್ತೇ ಇಲ್ಲ ಯಾರಿಗೂ. ಹೇಳಿಕೊಳ್ಳೋದಾಗೆ ಅವರು ಬಿಡುವುದಿಲ್ಲ, ಗೊತ್ತು ಅವ್ರಿಗೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇವೆಲ್ಲ ಅದ್ಭುತವಾದ ವ್ಯವಸ್ಥೆಗಳು ನಮ್ಮನ್ನು ಬಿಟ್ಟಿರುವುದಿಲ್ಲ, ನಾವುಗಳಿಗೆ ಸರೆಂಡರ್ ಆಗಿದ್ದೇವೆ. ಹಿಂದೆಲ್ಲ ಕುಪ್ಪಿ ಇತ್ತ, ನೀರಿತ್ತ, ತೊಗೊಂಡೋಗೋದಿತ್ತ, ಎಷ್ಟು ಮೈಲು ನಡೀತಾ ಇರಲಿಲ್ಲ. ಒಂದು ನವರಾತ್ರಿ ಬಂದರೆ 4 ಕಡೆ ಒಂದೊಂದು ದಿನ ನಡ್ಕೊಂಡು ಹೋಗ್ತಿದ್ರು ದೇವಸ್ಥಾನಕ್ಕೆ. ಕೈಯಲ್ಲಿ ಏನಿಲ್ಲ, ನೀರು ಇಲ್ಲ, ಮತ್ತೊಂದಿಲ್ಲ, ಕಾಯಿಲೆ ಅಷ್ಟರಲ್ಲೇ ಬದುಕ್ತಿದ್ರು ಅವರು. ಈಗ ಸೊಂಟದಲ್ಲೇ ಬಾಟ್ಲಿ ಕಟ್ಕೊಂಡಿದ್ದಾನೆ, ಖರ್ಚಾದರೆ ಮತ್ತೆ ಎಲ್ಲಿ ಸ್ಟೋರ್ ಮಾಡ್ತಾನೆ, ಇನ್ನೆಲ್ಲೋ ತಗೊಳ್ತಾನೆ. ಅದು ಆಗದಿರಲಿ ಅಂತಾರೆ ಅವರು. ಆದ್ದರಿಂದ ಪಂಚಭೂತಗಳೇ ನಿನ್ನನ್ನು ಭೂತಗಳಂತೆ ಕಾಡಿಸ್ತಾ ಇವೆ, ನೀವು ಅವುಗಳಿಗೆ ಮಾರು ಹೋಗಿದ್ದೀರಿ ಅಂತ ಹೇಳ್ತಾನೆ. ಅದು ಅಲ್ಲದೆ ಆಚೆ ಹೇಳ್ತಾನೆ, ನಿಮ್ಮನ್ನು ಬೆಳಗಿಸುವವರು ಯಾರು ಕೇಳಿದರೆ ವಾಮನಶ್ಚಶ್ರೋತ್ರಂಚ ಅಂತಾನೆ. ಮಾತು ಜೋರಾದ್ದು. ಮನುಷ್ಯ ಶುರು ಮಾಡಿದ್ದೆ ಅಲ್ಲಿಂದ. ಹೊಟ್ಟೆ ಒಳಗಿಂದ ಹೊರಗೆ ಬರುತ್ತಲ್ಲ ಮರಿ, ಮಗು, ಮೊದಲು ಮಾಡುವುದೇನನ್ನು ಹೇಳಿ, ಬಾಯಿ ತೆಗೆಯುವುದು, ಸೌಂಡ್, ಕೂಗುವುದು. ಕೂಗದಿದ್ದರೆ ಕೂಗಿಸ್ತಾರೆ, 2 ಹೊಡೆದು ಕೂಗಿಸ್ತಾರೆ. ಮತ್ತು ನರಸಮ್ಮಗಳೆಲ್ಲ ಇದ್ದಾವೆ ಅಲ್ಲಿ ಕೂತ್ಕೊಂಡು, ಇದು ಮಗು ಮಾತಾಡೋದಿಲ್ಲಲ್ಲ, ಕೂಗುವುದಿಲ್ಲಲ್ಲ, ಕೂಗಿದರೆ ಎಲ್ಲರಿಗೆ ಭಾರಿ ಖುಷಿ, ಮಗು ಕೂಗಿತು, ಓವರ್, ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೋದು ಅಂತ. ಅಂದರೆ ಮೊದಲ ಬಾರಿ ಹೊರಗೆ ಬಂದ ಮಗುವಿನ ಕಥೆಯನ್ನು ಕೇಳಿದರೆ ಬಾಯಿ ತೆಗೆಯುವುದು, ಬೊಬ್ಬೆ ಹಾಕುವುದು, ಸೌಂಡ್, ಮತ್ತು ಬಾಯಿಗೆ ಏನಾದರೂ ಹಾಕಬೇಕು. ಅದು ಕೂಗಿದ್ದು ಯಾಕೆ ಕೇಳಿದರೆ ನಮಗೆ ಗೊತ್ತುಂಟು. ಯಾರು ಹೇಳೋದಿಲ್ಲ ಮಗು ಕೂಗುವುದು ಯಾಕೆ ಕೇಳಿದರೆ ಅದಕ್ಕೆ ಖುಷಿಯಾಗಿದೆ, ನಮ್ಮ ಮಾತು ಕೇಳಿ ಕೂಗುವುದು ಅಂತ ಹೇಳೋದಿಲ್ಲ. ಮಗು ಕೂಗ್ತದೆ ಅಂದರೆ ತಿನ್ನಬೇಕು ಅಂತ ತಿನ್ನಿಸಬೇಕು ಅಂತ. ಸಾಯುವವನು ಬಿದ್ದುಕೊಂಡಿದ್ದಾನೆ, ಅವನು ಆ್ಯಕ್ಷನ್ ಮಾಡಿ ತೋರಿಸ್ತಾನೆ, ಬಾಯ ಮಾಡಿ ಏನಾದರೂ ಹಾಕು ಅಂತ. ಸಾಯ್ಲಿಕ್ಕೆ ಹೋಗ್ತಾ ಇದ್ದಾನೆ, ಗೊತ್ತುಂಟವನಿಗೆ ಸಾಯ್ತೇನೆ, ಆದರೂ ತಿನ್ನುವುದು ಬಿಡುವುದಿಲ್ಲ. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ ಅಂತ ಕೃಷ್ಣನೇ ಹೇಳ್ತಾನೆ ಗೀತೆಯಲ್ಲಿ ಅರ್ಜುನನಿಗೆ. ತಿನ್ನುವ ಚಾಪಲ ಮಾತ್ರ ಮನುಷ್ಯನಿಗೆ ಚಟ್ಟ ಅಲ್ಲ, ಏನು ಮಾಡಿದರೂ ಹತ್ತಿದರೂ ಹೋಗುವುದಿಲ್ಲ, ದೇವರು ಕಂಡಾಗ ಮಾತ್ರ ಅಂತ. ಬೇಡ ಅನಿಸುವುದು ತಿನ್ನುವಂಥದ್ದು ಭಗವಂತ ಬರಬೇಕು, ಅಷ್ಟರವರೆಗೆ ಆಗುವುದೇ ಇಲ್ಲ ಅಂತಾನೆ. ಆದ್ದರಿಂದ ಮನುಷ್ಯನ ಮೊದಲ ಆ್ಯಕ್ಷನ್ ಆದ ಕ್ರಿಯೆ ಆದ ಇಂದ್ರಿಯ ಅಂದರೆ ವಾಗೀಂದ್ರಿಯ, ಮಾತು. ಅದು ಅಮ್ಮ ಹೇಳಬೇಕು, ಅಪ್ಪ ಅಂತ ಕರಿಬೇಕು, ಹೇಳಬೇಕು. ನೋಡಿ ಸ್ಟಾರ್ಟಿಂಗ್ ಭಾಳ ಚೆನ್ನಾಗಿದೆ. ಇಡೀ ಜಗತ್ತಿನಲ್ಲಿ ನಾವು ಅತ್ಯಂತ ಅದ್ಭುತವಾಗಿ ನೋಡುವಂಥದ್ದು ಕೇಳಿದರೆ ಮನುಷ್ಯಮಾನದಲ್ಲಿ ಮಾತನ್ನು ಹೇಳಿಕೊಡುವ ಕತೆ. ವಿಚಿತ್ರವಾದ ವಿಷಯ ಇದು. ಕೇಳ್ತಾನೆ, ಎಲ್ಲರೂ ಪ್ರಶ್ನೆ ಕೇಳ್ತಾರೆ, ಎಲ್ಲರೂ ಹೇಳ್ತಾರೆ ಇದನ್ನು. ಹೇಗೆ ಮನುಷ್ಯ ಮಾತು ಕಲಿತ? ಇಡೀ ಜಗತ್ತಿನಲ್ಲಿ ಮಾತು ಕಲಿತ ಪ್ರಾಣಿ ಅಂದರೆ ಮನುಷ್ಯ ಒಬ್ಬನೇ. ಪೆಟ್ಟು ತಿನ್ನುವುದು ಅದರಲ್ಲೇ. ಮತ್ತು ಯಾವ ಪ್ರಾಣಿ ಪ್ರಪಂಚವೂ ಪಕ್ಷಿ ಪ್ರಪಂಚವೂ ಮಾತಾಡುವುದಿಲ್ಲ. ಅವುಗಳದ್ದೇ ಸೌಂಡ್ಗಳಲ್ಲೇ ಅವುಗಳು ಕಮ್ಯುನಿಕೇಟ್ ಮಾಡುತ್ತವೆ, ಮುಗಿದೋಯ್ತು, ಅದರಾಚೆಗೆ ಏನಿಲ್ಲ. ಈ ಮಾತು ಬರಲಿಕ್ಕೆ ಹೋಗಿ ಅದಕ್ಕಾಗಿ ಒಂದಿತ್ತು ದುಡ್ಡು ಅಂತ ಶುರುವಾಗಿ, ನೋಟು ಕಂತೆಗಳೆಲ್ಲ ತಿರುಗಲಿಕ್ಕೆ ಹೋಗಿ, ಅಧಿಕಾರ ಅಂಥದ್ದೆಲ್ಲ ಇರಲಿಕ್ಕಾಗಿ ಇಡೀ ಜಗತ್ತನ್ನೇ ಹಾಳು ಮಾಡ್ತಾನೆ, ಅದರಲ್ಲಿ ಹಾಳಾಗ್ತಾನೆ. ಅವುಗಳದ್ದು ನೋಡಿ ಎಷ್ಟು ವೈಭವದ ವಾತಾವರಣ, ಅಕ್ಕಿಗಳದ್ದೆಲ್ಲ ಏನು ವಿಚಿತ್ರವಾದ ಮಾತುಗಳು ಅವುಗಳದ್ದು. ನಮಗೆ ಅರ್ಥ ಆಗದ್ದು, ನಾವು ಅರ್ಥ ಮಾಡಿಕೊಂಡಿಲ್ಲ. ಅವುಗಳು ಅರ್ಥ ಆಗುವಾಗಿ ಮಾತಾಡ್ತಾರೆ. ಅಂಥದ್ದು ಒಂದು ಕತೆ ಇತ್ತು ಎಲ್ಲ. ಬ್ರಹ್ಮದತ್ತನ ರಾಜನ ಚರಿತ್ರೆಯಲ್ಲೆಲ್ಲ ಹೇಳ್ತಾರೆ, ಅವ ಇರುವೆ ಮಾತಾಡುವುದನ್ನು ಅರ್ಥ ಮಾಡಿಕೊಳ್ತಿದ್ದ ಅಂತ. ಅದೆಲ್ಲ ಬೇಡ ವಿಷಯಗಳು. ಹೀಗೆ ಮಾತು ಬಂತು, ಮಾತಿನ ಅಧಿದೇವತೆಯಾಗಿ ಪಾರ್ವತಿ ಬಂದಳು. ನಾವಿವತ್ತು ದುರ್ಗೆ ಅಂತ ಅವಳನ್ನು ಕರಿತೇವೆ, ಅದು ದುರ್ಗೆ ಅಲ್ಲ ವಾಸ್ತವವಾಗಿ. ಅವಳಾಗುವುದು ಅಲ್ಲ. ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಅಂತ ಮಹಾಲಕ್ಷ್ಮಿಯ 3 ರೂಪಗಳು ವಾಸ್ತವವಾಗಿ. ಶ್ರೀದೇವಿ ಅವಳು ಭಗವಂತನನ್ನು ಬಹಳ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾಳೆ, ಒಟ್ಟಿಗೆ ಇದ್ದುಕೊಂಡು. ಭೂದೇವಿ ಕಾಲು ತಿಕ್ಕಿಕೊಂಡು ಭಗವಂತನನ್ನು ವಿಶೇಷವಾಗಿ ಮೆರೆಸ್ತಾ ಇದ್ದಾಳೆ. ದುರ್ಗಾದೇವಿ ದೂರದಲ್ಲಿ ನಿಂತುಕೊಂಡು ಜಯಘೋಷವನ್ನು ಮಾಡ್ತಾ, ಜಯಘೋಷ ಅಂದರೆ ಜೋ ಅಂತ ಅರ್ಥ ಇವತ್ತು ಹೇಳೋದು ನಾವು. ಹಾಗಾಗಿ ಮಾತುರು ಅನ್ನುವಂಥದ್ದು ಮಾತು. ವಾಂಗ್ಮನಶ್ಚಕ್ಷು ಶ್ರೋತ್ರಂಚ ಅಂತ ಹೇಳಿ ಮನುಷ್ಯನ
ಆರಂಭದ ಮತ್ತು ವ್ಯವಹಾರದ ನೆಲೆಯಲ್ಲಿ ಬಂದಿರುವಂಥದ್ದು ಮಾತು. ಇದರ ಅಧಿದೇವತೆಯಾಗಿ ನಿಂತದ್ದು ವಾಗರ್ಥ ವಿವ ಸಂಪೃಕ್ತವು, ವಾಗರ್ಥ ಪ್ರತಿಪತ್ತೆ ಎಂದು ಹೇಳುವ ಹಾಗೆ ಇದು ಪುರಾಣದ್ದೇ ಮಾತುಗಳು. ಪಾರ್ವತಿ ಅದಕ್ಕೆ ಅಧಿಕೃತವಾಗಿ ನಿಂತಿದ್ದಾಳೆ. ಇನ್ನು ಸಣ್ಣ ತತ್ವದಲ್ಲಿ ಬರುವಾಗ ಬೃಹಸ್ಪತಿ ಆಚಾರ್ಯರನ್ನು ಇವತ್ತಿನ ವಾರದ ಅಧಿದೇವತೆಯನ್ನು ಗುರುವನ್ನು ಗಮನಿಸ್ತಾರೆ. ಈ ಮಾತಿನ ಅಧಿಪತಿಯಾಗಿ ನಿಂತವರು ಇಲ್ಲಿ ಇನ್ನಷ್ಟು ತುಂಬ ಜನ ಇದ್ದಾರೆ. ದೊಡ್ಡ ಶಕ್ತಿಯಾಗಿ ಮಹಾಲಕ್ಷ್ಮಿಯನ್ನು ಕರೀಲಿಕ್ಕೆ ಆಗ್ತದೆ. ಮಹಾಲಕ್ಷ್ಮಿಯ 3 ರೂಪಗಳ ಬಗ್ಗೆ ಚಿಂತನೆಯನ್ನು ಕೊಟ್ಟೆ. ಇದರ ಒಟ್ಟಿಗೆ ಮನಸ್ಸಿನ ಅಧಿದೇವತೆ ಇದ್ದಾನೆ, ಶಿವ ಇದ್ದಾನೆ. ಅದರ ಆಚೆಗೆ ಚಕ್ಷುಸ್ಸು ಮತ್ತು ಶ್ರೋತ್ರ, ಕಣ್ಣಿಗೆ ಅಭಿಮಾನಿಯಾಗಿ ನಿಂತವ ಸೂರ್ಯ, ಹೊರಗೆ ಕಾಣುವಂತೆ ಮಾಡುವವ. ಕೊನೆಗೆ ಕಿವಿಯ ಬಗ್ಗೆ ಹೇಳುವುದಾದರೆ ಇವತ್ತು ಅತ್ತ ಮತ್ತು ಇತ್ತ 2 ಕಿವಿ ಇರ್ತದೆ, ಒಂದು ಬಲದಲ್ಲಿ ಮತ್ತೊಂದು ಎಡದಲ್ಲಿ. ನಾವು ಮುಖ ಹಾಕಿರಬೇಕಾದ್ದು ಪೂರ್ವಕ್ಕೆ. ಈಗ ನಾನು ಮುಖ ಹಾಕಿದ್ದೇನೆ ನೋಡುವುದಾದರೆ, ಆದ್ದರಿಂದ ನನ್ನ ಬಲ ಕಿವಿ ಯಾವುದು ಅಂತ ಗೊತ್ತಿದೆ. ಆ ದಿಕ್ಕು ಅದು ದಕ್ಷಿಣವನ್ನು ಹೇಳುತ್ತದೆ, ದಕ್ಷವಾದ ಕಿವಿಗೆ. ಉತ್ತರದಲ್ಲಿ ಇರುವುದು ನನ್ನ ಎಡಕಿವಿ, ಅದು ಉತ್ತರ ದಿಕ್ಕನ್ನು ಹೇಳ್ತದೆ. ನಾನು ಪೂರ್ವಕ್ಕೆ ಮೋರೆ ಹಾಕಿದ್ದೇನೆ. ಈಗ ಪೂರ್ವದಲ್ಲಿ ಅಧಿದೇವತೆಯಾದವ ಇಂದ್ರ ಇದ್ದಾನೆ, ಅವನು ಕರ್ಮಕ್ಕೆ ಕೆಲಸಕ್ಕೆ ಬರ್ತಾನೆ, ಕೈಗೆ ಬರ್ತಾನೆ. ಅಗ್ನಿ ಇದ್ದಾನೆ, ಆಗ್ನೇಯದಲ್ಲಿ ಅವನು ಮಾತಿನಲ್ಲಿ ಕೂತಿದ್ದಾನೆ, ಅವನು ಪಾರ್ವತಿಯ ಜೊತೆಯಲ್ಲಿದ್ದಾನೆ ಮಾತಿಗೆ. ಆದ್ದರಿಂದ ಅಗ್ನಿಮೀಳೆ ಅಂತ ಆರಂಭ ಮಂತ್ರ. ಇನ್ನು ದಕ್ಷಿಣದ ಯಮ ನಿಜವಾಗಿ ಕಿವಿಗೆ ಒಡೆಯ. ಹಾಗಾಗಿ ಹೆಚ್ಚಾಗಿ ನಮಗೆ ಕೇಳುವ ವಾರ್ತೆಗಳೆಲ್ಲ ಸಾವು ವಾರ್ತೆಗಳೇ ಹೆಚ್ಚು. ಅದು ಖುಷಿಯಾಗುವುದು ಕೆಲವೊಮ್ಮೆ, ಹೌದಾ ಹೇಳಿಕೊಂಡು ನಾವು ಯೋಚನೆ ಮಾಡಿ ಲೈಟಾಗಿ ಬಿಡುತ್ತೇವೆ. ಅದರ ಆಚೆಗೆ ನೈಋತ್ಯದಲ್ಲಿ ನಿವೃತ್ತಿ ಇದ್ದಾನೆ, ಅವನು ದಕ್ಷಿಣದ ಹತ್ತಿರ ಇದ್ದಾನೆ, ಅವನು ಸಹ ಆಗ್ತಾನೆ. ಯಾಕೆಂದರೆ ಕೆಲವೊಮ್ಮೆ ಯಮನ ಪಾಳೆಯದಲ್ಲಿ ಬಂದಾಗ ಧರ್ಮದ ವಾರ್ತೆಗಳು ಬರ್ತವೆ, ಕೆಲವೊಮ್ಮೆ ನಿವೃತ್ತಿಯ ಕೆಲಸದಲ್ಲಿ ಕೂತಾಗ ಅಧರ್ಮದ ವಾರ್ತೆ ಬರ್ತದೆ. ನಿವೃತ್ತಿ ಅವನು ಅಧರ್ಮದ ದೇವತೆ, ಯಮ ಧರ್ಮದ ದೇವತೆ. ಹೀಗೆ ಧರ್ಮಗಳು 2, ಒಳ್ಳೆದು ಕೆಡುಕುಗಳು, ಒಳ್ಳೆಯದು ಕೆಟ್ಟದ್ದು, ಪಾಪ ಪುಣ್ಯಗಳು ಎರಡೂ ಸಹ ಶಬ್ದದ ವಾರ್ತೆಯಲ್ಲಿ ಕಿವಿಯ ಸಾಧನೆಯಾಗಿ ಬರ್ತದೆ. ಇದಕ್ಕೆ ವಿರುದ್ಧವಾಗಿ ಉತ್ತರ ದಿಕ್ಕಿನಲ್ಲಿರುವವ ಕುಬೇರ. ಅದು ಉತ್ತರದ ಕಿವಿ ಕೇಳುವಂಥದ್ದು ದುಡ್ಡಿನ ವಾರ್ತೆ, ಶೇರ್ ಮಾರ್ಕೆಟ್ ಎಲ್ಲ, ಮನಿ ಮಾರ್ಕೆಟ್ ಎಲ್ಲ ಬರುವಂಥದ್ದು ಉತ್ತರದ್ದು. ಹೀಗೆ ಒಂದು ಕಡೆಯಲ್ಲಿ ಅರ್ಥ ಪ್ರಪಂಚ, ಒಂದು ಕಡೆಯಲ್ಲಿ ಧರ್ಮ ಪ್ರಪಂಚ, ಎದುರಲ್ಲಿ ಮೋಕ್ಷ ಪ್ರಪಂಚ, ಹಿಂಬದಿಯಲ್ಲಿ ಕಾಮ ಪ್ರಪಂಚ. ಇದು ಶ್ರೋತ್ರ ವರ್ಗದ ಚಿಂತನೆ, ಮನುಷ್ಯನ ಕತೆ. ಪೂರ್ವಕ್ಕೆ ಮೋರೆ ಹಾಕಿದರೆ ಅವನು ಮೋಕ್ಷವನ್ನು ಪಡಿತಾನೆ, ಆದ್ದರಿಂದ ಪೂರ್ವಕ್ಕೆ ಕೂತು ಜಪ ಮಾಡಿ ಅನ್ನುವಂಥ. ಹಿಂದಕ್ಕೆ ತಿರುಗಿದರೆ ಕಾಮ ಬಯಕೆಗಳು ಈಡೇರ್ತವೆ. ಬೆನ್ನಿನ ಹಿಂದೆ ಕಾಮವನ್ನು ಪೃಷ್ಠವಾಗಿಸಿ, ಕಾಮವನ್ನು ಬೆನ್ನಟ್ಟಿ ಹಿಂದಟ್ಟಿ ಎದುರು ಮೋಕ್ಷಕ್ಕೆ ಮೋರೆ ಹಾಕು, ಅತ್ತ ಇತ್ತ ಧರ್ಮ ಅರ್ಥಗಳನ್ನು ಉಪಯೋಗಿಸಿಕೊಳ್ಳಿಗಿಟ್ಟುವ ಅಷ್ಟೇ. ಹೇಳುವ ನೆಲೆಯಲ್ಲಿ ಶ್ರೋತ್ರೇಂದ್ರಿಯದ ಒಂದು ಚಿಂತನೆ, ಅದರ ಆಚಿನ ಯೋಚನೆಗಳನ್ನು ಮತ್ತೆ ಮಾತಿನ ಪ್ರಪಂಚಕ್ಕೆ ನಾಳೆಗೆ ಸೇರುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ. ಇನ್ನು ಸಭೆ ಧ್ಯಾನ ಐತೆ, ಸನ್ಮಾನವನ್ನು. ನವರಾತ್ರಿಯ 10 ದಿವಸಗಳ ಕಾಲ ಪ್ರಾಣ ಸೂಕ್ತಗಳು, ಜ್ಞಾನಯಜ್ಞ ಪ್ರವಚನವನ್ನು ನಿತ್ಯ ನಿರಂತರ ಮಾಡ್ತಾ ಇರುವಂತಹ ಹಿರಿಯರಾದಂತಹ ಶತಾವಧಾನಿ ಡಾಕ್ಟರ್ ರಾಮನಾಥ ಆಚಾರ್ಯವರು ಸ್ವಲ್ಪ ಇವತ್ತು ವಿಳಂಬ ಆಗಿದೆ, ಆ ಬಗ್ಗೆ ಕ್ಷಮೆಯನ್ನು ಕೇಳ್ತಾ, ನಮ್ಮ ಈ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿ ಪರಮಪೂಜ್ಯ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಸ್ವಾಮೀಜಿಗಳಾದಂತಹ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಉಪಸ್ಥಿತರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಗೌರವಪೂರ್ಣವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಮೊನ್ನೆ 22ನೇ ತಾರೀಕಿನಿಂದ ಜ್ಞಾನಯಜ್ಞ ಪ್ರಾಣ ಸೂಕ್ತಗಳು ಅನ್ನುವಂತಹ ಪ್ರವಚನವನ್ನು ಮಾಡ್ತಾ ಇರುವಂತಹ ಮಹಾಮಹೋಪಾಧ್ಯಾಯ ಡಾಕ್ಟರ್ ಶತಾವಧಾನಿ ರಾಮನಾಥಾಚಾರ್ಯರವರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದರ ಹಿಂದೆ ನಾವು ಮಾತೃ ಸಂಗಮ ಕಾರ್ಯಕ್ರಮವನ್ನು ಮಾಡಿತ್ತು. ಅದೇ ರೀತಿ ರಾಣಿ ಅಬ್ಬಕ್ಕನ 500ನೇ ಜನ್ಮದಿನಾಚರಣೆಯನ್ನು ಸಹ ಇದೇ ವೇದಿಕೆಯಲ್ಲಿ ಆಚರಣೆ ಮಾಡಿತು. ಈಗ ಸ್ವಾಮೀಜಿಯವರ ಆಶೀರ್ವಚನದ ನಂತರ ವಾಮಂಜೂರು ಶ್ರೀಹರಿ ಉಪಾಧ್ಯಾಯರ ನೇತೃತ್ವದಲ್ಲಿ ದುರ್ಗಾ ನಮಸ್ಕಾರ ಧಾರ್ಮಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದೀಗ ನಮ್ಮ ಜೊತೆಗೆ ಪರಮಪೂಜ್ಯ ಸ್ವಾಮೀಜಿಗಳು ಶ್ರೀ ಶ್ರೀ ಪುತ್ತಿಗೆ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಿದ್ದಾರೆ. ನಮ್ಮ ಉಡುಪಿ ದಸರಾಕ್ಕೆ ಅವಕಾಶ ಮಾಡಿಕೊಟ್ಟು ವ್ಯಾಪಕವಾಗಿ ಬಹಳ ದೊಡ್ಡ ಮಟ್ಟಿಗೆ ಪ್ರಚಾರವನ್ನು ಪಡೀತಾ ಇದೆ. ಮೈಸೂರು ದಸರಾ, ಮಂಗಳೂರು ದಸರಾ, ಉಚ್ಚಿಲ ದಸರಾದ ಹಾಗೆ ಉಡುಪಿ ದಸರಾ ವಿಜೃಂಭಣೆಯಿಂದ ನಡೀತಾ ಇದೆ.
ಇಲ್ಲಿ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ನಮ್ಮ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು. ಮುಂದೆಯೂ ಸಹ ಉಡುಪಿ ದಸರಾದ ಕಾರ್ಯಕ್ರಮದಲ್ಲಿ ನನ್ನ ಆಶೀರ್ವಾದ ಇದೆ ಅನ್ನುವಂತಹ ವಿಶ್ವಾಸದ ಮಾತನ್ನು ನಮಗೆ ಹೇಳಿ ಧೈರ್ಯವನ್ನು ತುಂಬಿದ್ದಾರೆ. ಅತ್ಯಂತ ವೈಭವಯುತವಾಗಿ 2ನೇ ತಾರೀಕಿನವರೆಗೆ ದಸರಾ ಕಾರ್ಯಕ್ರಮ ಜರುಗಲಿಕ್ಕಿದೆ. 3ನೇ ತಾರೀಕಿಗೆ ಶೋಭಾಯಾತ್ರೆ ಶ್ರೀಕೃಷ್ಣನ ಸಾನ್ನಿಧ್ಯದಿಂದ ಬಲರಾಮನ ಸಾನ್ನಿಧ್ಯಕ್ಕೆ ಮಲ್ಪೆ ಸಮುದ್ರ ತೀರಕ್ಕೆ ಸಾಗಿ ಅಲ್ಲಿ ಜಲಸ್ತಂಭನಗೊಳ್ಳಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಸಹಕರಿಸಬೇಕು. ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇದೀಗ ಪರಮಪೂಜ್ಯ ಸ್ವಾಮೀಜಿಗಳಾದಂತಹ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ನಮಗೆ ಆಶೀರ್ವಚನ ಮಾಡ್ತಾರೆ. ಅದ ನಂತರ ದುರ್ಗಾ ನಮಸ್ಕಾರ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ನವರಾತ್ರಿಯ ಈ ಒಂದು ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಮಾತೃ ಸಂಗಮ ಎಂಬಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಇದು ಅತ್ಯಂತ ಸೂಕ್ತವಾದದ್ದು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಮಾತೆಯರೆಲ್ಲ ಒಂದು ಕಡೆ ಸೇರಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಪಡೆದರೆ ಆವಾಗ ಆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶಕ್ತಿ ಬರುತ್ತದೆ. ಈ ದೃಷ್ಟಿಯಲ್ಲಿ ನವರಾತ್ರಿ ಉತ್ಸವ ಅದು ಒಂದು ರೀತಿ ಮಾತೃಶಕ್ತಿಯ ಉತ್ಸವ. ಶಾರದಾ ಪೂಜೆ, ಲಕ್ಷ್ಮೀ ಪೂಜೆ ಹೀಗೆ ಪ್ರತಿನಿತ್ಯ ಈ ಒಂದು ಮಾತೃಶಕ್ತಿಯ ಒಂದು ಆರಾಧನೆಯ ಮುಖಾಂತರ ನಡೆಯತಕ್ಕಂತಹ ಈ ಉತ್ಸವದಲ್ಲಿ ಮಾತೃ ಸಂಗಮದ ಈ ಕಾರ್ಯಕ್ರಮ ಅತ್ಯಂತ ಒಂದು ಸೂಕ್ತವಾದದ್ದು. ಅಂತಹ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಮಾತೃಶಕ್ತಿಯ ಒಂದು ಸಂಗಮ ಆಗಿದೆ. ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಹೆಚ್ಚಿನ ಕಳೆ ಬರಲಿ, ಮಾತೃಶಕ್ತಿಯ ಮುಖಾಂತರ ಈ ಒಂದು ಧಾರ್ಮಿಕವಾದಂತಹ ಒಂದು ಕ್ರಾಂತಿ ಅದು ನಡೆಯುವ ಹಾಗಾಗಲಿ ಅಂತೇಳಿ ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಪರಮಪೂಜ್ಯ ಸ್ವಾಮೀಜಿಯವರಾದಂತಹ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಿಗೆ ಗೌರವಪೂರ್ಣವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜ್ಞಾನಯಜ್ಞ ಪ್ರಾಣಸೂಕ್ತ ಜ್ಞಾನಯಜ್ಞ ಪ್ರವಚನವನ್ನು ಮಾಡಿದಂತಹ ಹಿರಿಯರಾದಂತಹ ಶತಾವಧಾನಿ ಡಾಕ್ಟರ್ ರಾಮನಾಥಾಚಾರ್ಯರವರಿಗೂ ಗೌರವಪೂರ್ಣ ಕೃತಜ್ಞತೆಗಳು. ಈಗ ಭಾವನಾತ್ಮಕವಾದಂತಹ ಧಾರ್ಮಿಕವಾದಂತಹ ಪೌರೋಹಿತ್ಯದಲ್ಲಿ ಅತ್ಯಂತ ಜನಮನ್ನಣೆಯನ್ನು ಗಳಿಸಿದಂತಹ ವಾಮನ ಉಪಾಧ್ಯಾಯರ ನೇತೃತ್ವದಲ್ಲಿ ದುರ್ಗಾ ನಮಸ್ಕಾರ ಪೂಜೆ ಪ್ರಾರಂಭ ಆಗಲಿಕ್ಕಿದೆ. ಪರಮಪೂಜ್ಯ ಸ್ವಾಮೀಜಿಗಳು ದೀಪ ಪ್ರಜ್ವಲನ ಮಾಡಿ ಈ ಪೂಜೆಗೆ ಸಹಕರಿಸಬೇಕಾಗಿ ಹೇಳಿಕೊಡ್ತಾ ಇದ್ದಾರೆ.